ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡುತ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಯಥಾರ್ಥ ಬ್ಯಾಚಲ್ಲಿ ಫಿಸಿಕ್ಸ್ನ ಮೊದಲನೇ ಚಾಪ್ಟರ್ ಆದ ಮೋಷನ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಇವತ್ತು ನಾವು ಎರಡನೇ ಲೆಕ್ಚರಲ್ಲಿ ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್, ಸ್ಪೀಡ್, ವೆಲಾಸಿಟಿ, ಆಕ್ಸಲರೇಷನ್ ಆ್ಯಂಡ್ ರಿಟಾರ್ಡೇಷನ್ ಬಗ್ಗೆ ಇನ್ ಡಿಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊದಲಿಗೆ ಇಲ್ಲಿ ನೀವು ನೋಡ್ಬೋದು, ಇವತ್ತಿನ ಸೆಷನಲ್ಲಿ ನಾವು ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್, ಸ್ಪೀಡ್, ವೆಲಾಸಿಟಿ, ಆಕ್ಸಲರೇಷನ್ ಮತ್ತು ಇದ್ರ ಅಪೋಸಿಟ್ ವರ್ಡ್ ದ್ಯಾಟ್ ಈಸ್ ರಿಟಾರ್ಡೇಷನ್ ಅಂತ ಓದಲಿದ್ದೇವೆ. ಲಾಸ್ಟ್ಗೆ ಸಮ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಆಲ್ ದೀಸ್ 3 ಕಾನ್ಸೆಪ್ಟ್. ಸ್ವಲ್ಪ ನ್ಯೂಮರಿಕಲ್ಸ್ ಇದೆ, ಅದನ್ನು ಸಹಿತ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ಈ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ಅನ್ನೋದು ನೋಡೋಣ. ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ಈ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ನಾವು ಜನರಲಿ ಈ ಎರಡು ಟರ್ಮ್ಸ್ ಒಂದೇ ಅಂತ ಅನ್ಕೊಂತೀವಿ, ರೈಟ್? ಸೊ ಇದರಲ್ಲಿರುವ ಕೆಲವು ಡಿಫ್ರೆನ್ಸಸ್ ತಿಳ್ಕೊಳ್ಳೋ ಜವಾಬ್ದಾರಿ ನಮಗಾಗಿದೆ. ಓಕೆ, ಸೊ ಇಲ್ಲಿ ನೋಡಿ, ಸಪೋಸ್ ನಾನು ಪಾಯಿಂಟ್ ಎ ಇಂದ, ಓಕೆ, ಪಾಯಿಂಟ್ ಎ ಇದು ರೆಫರೆನ್ಸ್ ಪಾಯಿಂಟ್ ಅಂತ ಇನ್ಕೊಳ್ತೀನಿ, ಇನಿಷಿಯಲ್ ಪೊಸಿಷನ್ ಆಫ್ ದ ಬಾಡಿ. ಸೊ ಇಲ್ಲಿಂದ ಈ ಥರ ದಾರಿಯಲ್ಲಿ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿಗೆ ಒಂದು ಬಾಡಿ ಟ್ರಾವೆಲ್ ಆಗಿದೆ. ಓಕೆ, ಸೊ ಇಲ್ಲಿ ಈ ಪಾತ್ ಇದೆಯಲ್ಲ, ಅಲಾಂಗ್ ದ ಪಾತ್, ಈ ಲೆಂತ್ ಆಫ್ ದ ಪಾತ್ನೇ ನಾವು ಡಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಡಿಸ್ಟೆನ್ಸ್ನ ಯಾವ ಥರ ಡಿಫೈನ್ ಮಾಡ್ಬೋದು? ಇಲ್ಲಿ ನಾ ನೋಡ್ಬೋದು, ಪಾಯಿಂಟ್ ಎ ಟು ಪಾಯಿಂಟ್ ಬಿ ಯಾವ ಥರ ಡಿಫೈನ್ ಮಾಡ್ಬೋದು ಈಸಿಯಾಗಿ. ಇಲ್ಲಿ ಬಾಡಿ ಎ ಪಾಯಿಂಟಿಂದ ಸ್ಟಾರ್ಟ್ ಆಗಿ ಬಿ ಪಾಯಿಂಟಿಗೆ ಹೋಗುತ್ತಾ. ಸೊ ದ ಟೋಟಲ್ ಲೆಂತ್ ಆಫ್ ದ ಪಾತ್, ಕವರ್ಡ್ ಅಥವಾ ಟ್ರಾವೆಲ್ಡ್ ಅಂತಲೂ ಬರೀಬೋದು. Traveled, okay, the total length of the path covered or traveled by the body is called distance. Okay, so ಇಲ್ಲಿ ಈ ಪಾಯಿಂಟ್ ಎ ಟು ಪಾಯಿಂಟ್ ಬಿಗೆ ಇಲ್ಲಿ ಸ್ಟ್ರೇಟ್ ಆಗಿಲ್ಲ, ಸಮ್ ಕರ್ವ್ ಪಾತ್ ಇದೆ. ಸೊ ಈ ಟೋಟಲ್ ಲೆಂತ್ ಆಫ್ ದ ಪಾತ್ನೇ ನಾವು ಡಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಈ ಡಿಸ್ಟೆನ್ಸ್ ಅನ್ನೋದು ನೀವು ನೋಡ್ಬೋದು, ಟೋಟಲ್ ಲೆಂತ್ ಆಫ್ ದ ಪಾತ್ ಅಂತ ಹೇಳಿದೆ, ಪಾತ್. ಓಕೆ, ಇಲ್ಲಿ ಲೆಂತ್ ಆಫ್ ದ ಪಾತ್, ರೈಟ್? ಸೊ ಲೆಂತ್ ಅನ್ನೋದು ಇಟ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ. ಸೊ ಇಲ್ಲಿ SI ಯೂನಿಟ್ ನಾವು ನೋಡ್ದಂಗೆ ನಾವು ಆಲ್ರೆಡಿ ಬೇಸಿಕ್ ಸೀರೀಸ್ನ ಮಾಡಿದ್ದೀವಿ, ಅದರಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಿಸಿಕಲ್ ಕ್ವಾಂಟಿಟೀಸ್, ಅದಾದಮೇಲೆ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್, ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್, ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಮಾಡಿದ್ದೀನಿ. ಅದರಲ್ಲಿ ಇನ್ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಾಟ್ ಆರ್ ದ ಫಿಸಿಕಲ್ ಕ್ವಾಂಟಿಟೀಸ್, ವಾಟ್ ಆರ್ ದ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್, ವಾಟ್ ಆರ್ ದ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ, ಈ ಥರ. ಓಕೆ, ಸೊ ಇಲ್ಲಿ SI ಯೂನಿಟ್ ನೋಡೋದಾದರೆ, ವಾಟ್ ಈಸ್ ದ SI ಯೂನಿಟ್ ಆಫ್ ಎ ಡಿಸ್ಟೆನ್ಸ್ ಅಂತ ಕೇಳಿದಾಗ ಏನಂತ ಹೇಳ್ಬೋದು? SI unit of distance is meter. ಇದನ್ನೇ ಸಿಂಬಾಲಿಕಲಿ M ಅಂತ ಪ್ರೆಸೆಂಟ್ ಮಾಡ್ತೀವಿ. ಓಕೆ, ಯಾಕೆ ಇದು ಮೀಟರ್ ಆಗಬೇಕು, ಯಾಕೆ ಬೇರೆ ಯೂನಿಟ್ ಆಗಬಾರ್ದು ಅಂದರೆ, ನಾವು ಡೆಫಿನೇಷನ್ ಈ ಥರ ಹೇಳ್ತೀವಿ, ದ ಟೋಟಲ್ ಲೆಂತ್ ಆಫ್ ದ ಪಾತ್, ಅದನ್ನು ನಾವು ಡಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಇದು ಲೆಂತ್ ಆಗಿರೋದ್ರಿಂದ SI ಯೂನಿಟ್ ಆಫ್ ಎ ಡಿಸ್ಟೆನ್ಸ್ ಇಸ್ ಆಲ್ಸೋ ಮೀಟರ್. ಅರ್ಥ ಆಯ್ತಾ? ಸೊ ಇದು ಒನ್ ಆಫ್ ದ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಸ್ಕೇಲಾರ್ ಕ್ವಾಂಟಿಟೀಸ್ ಆಸ್ ವೆಲ್ ಆಸ್ ವೆಕ್ಟರ್ ಕ್ವಾಂಟಿಟೀಸ್ ಅಂತ. ಸ್ಕೇಲಾರ್ ಕ್ವಾಂಟಿಟಿ ಅಂತಂದರೆ ಇಲ್ಲಿ ನಾವು ಒಂದು ಫಿಸಿಕಲ್ ಕ್ವಾಂಟಿಟಿನ ಮ್ಯಾಗ್ನಿಟ್ಯೂಡ್ ಜೊತೆ ರೆಪ್ರೆಸೆಂಟ್ ಮಾಡ್ತೀವಿ. ಓನ್ಲಿ ಮ್ಯಾಗ್ನಿಟ್ಯೂಡ್, ಡೈರೆಕ್ಷನ್ ಬಗ್ಗೆ ಏನೂ ಮಾತಾಡಲ್ಲ. ಮ್ಯಾಗ್ನಿಟ್ಯೂಡ್ ಅಂದ್ರೇನು? ನ್ಯೂಮೆರಿಕಲ್ ವ್ಯಾಲ್ಯೂ ಅಲಾಂಗ್ ವಿತ್ ಇಟ್ಸ್ ಯೂನಿಟ್.
ಓಕೆ, ಮ್ಯಾಗ್ನಿಟ್ಯೂಡ್ ಅಂದರೆ ನ್ಯೂಮರಿಕಲ್ ವ್ಯಾಲ್ಯೂ ಅಲಾಂಗ್ ವಿತ್ ಯೂನಿಟ್. ಫಾರ್ ಎಕ್ಸಾಂಪಲ್, ಮಾಸ್ ಆಫ್ ದ ಬಾಡಿ ಇಸ್ 5 kg ಅಂತ ಹೇಳ್ತೀನಿ. ಓಕೆ, ಇಲ್ಲಿ 5 kg ಅನ್ನೋದು ಮ್ಯಾಗ್ನಿಟ್ಯೂಡ್, ಇಲ್ಲಿ 5 ಅನ್ನೋದು ನ್ಯೂಮರಿಕಲ್ ವ್ಯಾಲ್ಯೂ, kg ಅನ್ನೋದು ಇಟ್ಸ್ ಅ ಯೂನಿಟ್. ಅದೇ ಡಿಸ್ಟೆನ್ಸ್ ಬಗ್ಗೆ ಮಾತಾಡಿದ್ರೆ 100 ಮೀಟರ್ ಅಂತ ಹೇಳ್ತೇನೆ. ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಅಂತ ಕೇಳಿದ್ರೆ 100 ಮೀಟರ್ ಅಂತ ಹೇಳ್ತೇನೆ. ಇಲ್ಲಿ 100 ಅನ್ನೋದು ನ್ಯೂಮರಿಕಲ್ ವ್ಯಾಲ್ಯೂ, m ಅನ್ನೋದು ಮೀಟರ್, ದ್ಯಾಟ್ ಈಸ್ ಯೂನಿಟ್. ಓಕೆ, ಟೈಮ್ ಬಗ್ಗೆ ಹೇಳ್ತೀವಿ, 10 ಸೆಕೆಂಡ್, 15 ಸೆಕೆಂಡ್, 30 ಸೆಕೆಂಡ್, 50 ಸೆಕೆಂಡ್ ಅಂತ ಹೇಳ್ತೀವಿ. ಇಲ್ಲಿ ಮ್ಯಾಗ್ನಿಟ್ಯೂಡ್ ಏನು, 50 ಸೆಕೆಂಡ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ 50 ಅನ್ನೋದು ನ್ಯೂಮರಿಕಲ್ ವ್ಯಾಲ್ಯೂ, ಸೆಕೆಂಡ್ ಅನ್ನೋದು ಇಟ್ಸ್ ಅ SI ಯೂನಿಟ್ ಆಫ್ ಅ ಟೈಮ್ ಅಲ್ವಾ. ಸೊ ಇಲ್ಲಿ ಈ ಡಿಸ್ಟೆನ್ಸ್ ಏನಿದೆಯಲ್ಲ, ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಎನಿ ಡೈರೆಕ್ಷನ್. ಯಾವಾಗ ಯಾವ ಫಿಸಿಕಲ್ ಕ್ವಾಂಟಿಟಿ ಡು ನಾಟ್ ಡಿಪೆಂಡ್ಸ್ ಆನ್ ಡೈರೆಕ್ಷನ್, ದೆನ್ ದೋಸ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಸ್ಕೇಲಾರ್ಸ್ ಅಥವಾ ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಅದರಿಂದ ಈ ಡಿಸ್ಟೆನ್ಸ್ ಏನಾಗುತ್ತೆ, ಇಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಇಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಯಾಕೆ? ಆಸ್ ಇಟ್ ಈಸ್ represented by only magnitude. Okay, so ಈ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಇದು ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ ಅಂತಂದ್ರೆ, ಇಟ್ ಈಸ್ ರೆಪ್ರೆಸೆಂಟ್ ಬೈ ಓನ್ಲಿ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನು? ಸ್ವಲ್ಪ ಜನಕ್ಕೆ ಡೌಟ್ ಬರುತ್ತೆ, ಸರ್ ವಾಟ್ ಈಸ್ ಮ್ಯಾಗ್ನಿಟ್ಯೂಡ್ ಅಂತ ಕೇಳ್ತಾರೆ. ಸೊ ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ಎಲ್ಲಿ ಕೆಳಗಡೆ ಬರೀತೀನಿ, ಮ್ಯಾಗ್ನಿಟ್ಯೂಡ್ ಅಂದ್ರೆ ನ್ಯೂಮೆರಿಕಲ್ ವ್ಯಾಲ್ಯೂ ಅಥವಾ ನಂಬರ್ ಅಂತ ಬರೀಬೋದು. ಓಕೆ, ನಂಬರ್ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕ್ಕೆ, ನಂಬರ್ ಇಂಟು ಯೂನಿಟ್. ಓಕೆ, ಎಕ್ಸಾಂಪಲ್ ಹೇಳೋದಾದ್ರೆ ಮಾಸ್. ಓಕೆ, ಮಾಸ್ನ ಕನ್ಸಿಡರ್ ಮಾಡ್ಕೊಂಡ್ರೆ 10 kg ಅಂತ ಹೇಳ್ತೇನೆ. ಓಕೆ, ಇಲ್ಲಿ ಯಾವುದೇ ಥರ ಡೈರೆಕ್ಷನ್ ಮೆನ್ಷನ್ ಮಾಡ್ತಿಲ್ಲ. ಸೊ ಅದರಿಂದ ಮಾಸ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ರೈಟ್. ಸೊ ಇಲ್ಲಿ ನೀವು ಈ ಮಾಸ್ನ ಯಾವ ಥರ ಹೇಳ್ತೀವಿ, ಈ 10 ಅನ್ನೋದು ನ್ಯೂಮರಿಕಲ್ ವ್ಯಾಲ್ಯೂ, kg ಅನ್ನೋದು ಇಟ್ಸ್ ಯೂನಿಟ್, ರೈಟ್. ಸೊ ದಿಸ್ ಇಸ್ ವಿ ಕಾಲ್ ಇಟ್ ಆಸ್ ಎ ಫಿಸಿಕಲ್ ಕ್ವಾಂಟಿಟಿ ಪ್ರೆಸೆಂಟೇಷನ್, ದ್ಯಾಟ್ ವಿ ಕಾಲ್ ಇಟ್ ಆಸ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಫಿಸಿಕಲ್ ಕ್ವಾಂಟಿಟಿ. ಸೊ ಅದನ್ನು ಜನರಲ್ ಆಗಿ ಯಾವ ಥರ ಮೆನ್ಷನ್ ಮಾಡ್ತಾರೆ, ಫಿಸಿಕಲ್ ಕ್ವಾಂಟಿಟಿ ಅನ್ನೋದು P. ಬೇಸಿಕ್ ಸೀರೀಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಓಕೆ, ಫಿಸಿಕಲ್ ಕ್ವಾಂಟಿಟೀಸ್ ಅಂತಿದೆ, ಫಿಸಿಕಲ್ ಕ್ವಾಂಟಿಟಿ ಆ್ಯಂಡ್ ದರ್ ಯೂನಿಟ್ಸ್ ಅಂತ ಮಾಡಿದ್ದೀನಿ, ರೈಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ಅ ಡಿಸ್ಟೆನ್ಸ್, SI ಯೂನಿಟ್ ಆ್ಯಂಡ್ ಸ್ಕೇಲಾರ್ ಕ್ವಾಂಟಿಟಿ ಆರ್ ವೆಕ್ಟಾರ್ ಕ್ವಾಂಟಿಟಿ ಅಂತ. ಸೊ ಡಿಸ್ಟೆನ್ಸ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ ಬಿಕಾಸ್ ಇಟ್ ಡು ನಾಟ್ ಡಿಪೆಂಡ್ಸ್ ಆನ್ ಅ ಡೈರೆಕ್ಷನ್. ಓಕೆ, ಸೊ ಇಷ್ಟ ಆಯಿತು. ಇಲ್ಲಿ ನೀವು ಇನ್ನೊಂದು ನೋಡ್ಬೋದು. ಓಕೆ, ಇವಾಗ ನಾನು ಇನಿಷಿಯಲ್ ಪಾಯಿಂಟ್ ಮತ್ತು ಫೈನಲ್ ಪಾಯಿಂಟ್ ಇದೆಯಲ್ಲ, ಇನಿಷಿಯಲ್ ಮತ್ತು ಫೈನಲ್ ಪಾಯಿಂಟ್. ಸೊ ಇನಿಷಿಯಲಿ ದ ಬಾಡಿ ಇಸ್ ಅಟ್ A, ಫೈನಲಿ ಎಲ್ಲಿಗೆ ರೀಚ್ ಆಯಿತು, Bಗೆ ರೀಚ್ ಆಯಿತು. ಈ ಪಾತ್ ಮೂಲಕ, ಈ ಟೋಟಲ್ ಲೆಂತ್ ಆಫ್ ದ ಪಾತ್ ನಾವು ಡಿಸ್ಟೆನ್ಸ್ ಅಂತ ಕರಿತೀವಿ. ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು, ಸರ್ ವಾಟ್ ಇಫ್ ಐ ಡೈರೆಕ್ಟ್ಲಿ ಜಾಯಿನ್ ದಿಸ್ ಪಾಯಿಂಟ್ A ಆ್ಯಂಡ್ ಪಾಯಿಂಟ್ B, ದಟ್ ಈಸ್ ಇನಿಷಿಯಲ್ ಪೊಸಿಷನ್ ಆ್ಯಂಡ್ ಫೈನಲ್ ಪೊಸಿಷನ್. ಸೊ ಆ ಥರ ಜಾಯಿನ್ ಮಾಡಿದಾಗ ಈ ಥರ ನಿಮಗೆ ರಿಲೇಷನ್ ಸಿಗುತ್ತೆ. ಸೊ ಈ ಡಾಟೆಡ್ ಲೈನ್ ಏನು ಇಂಡಿಕೇಟ್ ಮಾಡುತ್ತೆ, ಈ ಕರ್ವ್ ಲೈನ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ಈ ಕರ್ವ್ ಲೈನ್ ಏನು ಇಂಡಿಕೇಟ್ ಮಾಡುತ್ತೆ, ಡಿಸ್ಟೆನ್ಸ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ದೆನ್ ವಾಟ್ ಅಬೌಟ್ ದಿಸ್ ಡಾಟೆಡ್ ಲೈನ್, ಪಿಂಕ್ ಕಲರ್ ಎಲ್ಲರಿದೇನು, ಇಟ್ ಈಸ್ ದ ಸ್ಟ್ರೇಟ್ ಲೈನ್ ಬಿಟ್ವೀನ್ ಇನಿಷಿಯಲ್ ಆಸ್ ವೆಲ್ ಆಸ್ ಫೈನಲ್ ಪೊಸಿಷನ್ ಆಫ್ ದ ಬಾಡಿ. ಇಲ್ಲಿ ನಾವು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಪಾಯಿಂಟ್ ಆಸ್ ವೆಲ್ ಆಸ್ ಫೈನಲ್ ಪಾಯಿಂಟ್ ಅಥವಾ ಇನಿಷಿಯಲ್ ಪೊಸಿಷನ್ ಆ್ಯಂಡ್ ಫೈನಲ್ ಪೊಸಿಷನ್, ಇದನ್ನು ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ಈ ಡಿಸ್ಪ್ಲೇಸ್ಮೆಂಟ್ನ ಯಾವ ಥರ ಡಿಫೈನ್ ಮಾಡ್ಬೋದು, ಡಿಸ್ಪ್ಲೇಸ್ಮೆಂಟ್ ಅಂದರೆ ಇಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ ಇನಿಷಿಯಲ್ ಪೊಸಿಷನ್ ಆ್ಯಂಡ್ ಫೈನಲ್ ಪೊಸಿಷನ್ ಆಫ್ ದ ಬಾಡಿ. ಸಿಂಪಲ್. ಓಕೆ, ಸೊ ಇಲ್ಲಿ ಇನ್ನೊಂದು ಸತಿ ಬರೀತೀನಿ, ಅದು reference point. Okay, A and B.
ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್. ಓಕೆ, ಆಲ್ರೆಡಿ ನಮಗೆ ಡಿಸ್ಟೆನ್ಸ್ ಅಂದರೆ ಗೊತ್ತಾಯಿತು. ದೆನ್ ವಾಟ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್? ಸೊ ಡಿಸ್ಪ್ಲೇಸ್ಮೆಂಟ್ನ ನಾವು ನೋಡೋದಾದರೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೇ ಡಿಸ್ಟೆನ್ಸ್. ಯಾವ ಥರ ಡಿಸ್ಟೆನ್ಸ್? ಇಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಈಸ್ ಎ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಾಮ್ initial position to final position. ಫೈನಲ್ ಪೊಸಿಷನ್ ಇದನ್ನು ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಈ ಫಸ್ಟ್ ಡಿಸ್ಟೆನ್ಸ್ಗೆ ಮತ್ತು ಡಿಸ್ಪ್ಲೇಸ್ಮೆಂಟ್ಗೆ ಇರುವ ಡಿಫ್ರೆನ್ಸ್ ಆದರೂ ಏನು? ಇಲ್ಲಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಫಸ್ಟ್ ಆಫ್ ಆಲ್ ಲೆಟ್ಸ್ ಡಿಸ್ಕಸ್ ಇನ್ ಡಿಟೇಲ್. ಓಕೆ, ಸೊ ಇಲ್ಲಿ ಎಸ್ ಐ ಯೂನಿಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂತ ಏನಕ್ಕೆ ಕರಿತೀವಿ, ಏನಂತ ಕರಿತೀವಿ ಅಂತಂದರೆ ಇಟ್ ಈಸ್ ಆಲ್ಸೋ ಮೀಟರ್. ಯಾಕೆ ಇದನ್ನು ಮೀಟರ್ ಅಂತ ಕರಿತೀವಿ? ಅಗೇನ್ ಯು ಕ್ಯಾನ್ ಸಿ displacement is nothing but shortest distance. Distance already it is SI unit is meter. So ಈ ಡಿಸ್ಪ್ಲೇಸ್ಮೆಂಟ್ ಸಹಿತ ಇದು ಡಿಸ್ಟೆನ್ಸ್ ಆಗಿರೋದ್ರಿಂದ SI ಯೂನಿಟ್ ಸಹಿತ ಸೇಮ್ ಆಗಿರುತ್ತೆ. ಸೊ ಮೀಟರ್ ಆಯಿತು. ದೆನ್ ಕ್ವಾಂಟಿಟಿ, ವಾಟ್ ಈಸ್ ದ ಟೈಪ್ ಆಫ್ ಕ್ವಾಂಟಿಟಿ? ಸ್ಕೇಲರ್ ಕ್ವಾಂಟಿಟಿ ಅಥವಾ ವೆಕ್ಟರ್ ಕ್ವಾಂಟಿಟಿ? ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಕ್ವಾಂಟಿಟಿ. ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ where distance is a scalar quantity. ಇಲ್ಲಿ ಯಾಕೆ ಇದನ್ನು ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀವಿ? ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಒಂದು. ಓಕೆ ನೋಡಿ, ದ ಬಾಡಿ ಈಸ್ ಮೂವಿಂಗ್ ಫ್ರಾಮ್ ಎ ಟು ಬಿ ಅಂದರೆ ಇಲ್ಲಿ ಡೈರೆಕ್ಷನ್ ಮೆನ್ಷನ್ ಮಾಡಬೇಕು. ಇಲ್ಲಿ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಬಾಡಿ ಯಾವ ಕಡೆಯಿಂದ ಯಾವ ದಿಕ್ಕಿಗೆ ಹೋಗ್ತಿದೆ ಅನ್ನೋದು. ಸೊ ಡಿಸ್ಪ್ಲೇಸ್ಮೆಂಟ್ ಇಟ್ ಈಸ್ ಆಲ್ಸೋ ಡಿಸ್ಟೆನ್ಸ್ but a shortest distance between the initial and final position of the body. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಇನ್ನೊಂದನ್ನ ಇಂಡಿಕೇಟ್ ಮಾಡುತ್ತೆ. ಏನಂತಂದರೆ ಯಾವ ಪಾಯಿಂಟಿಂದ ಯಾವ ಪಾಯಿಂಟಿಗೆ ಹೋಗ್ತದೆ. ಸೊ ಡಿಸ್ಟೆನ್ಸ್ ಅಲ್ಲಿ ನಾವು ಮೆನ್ಷನ್ ಮಾಡ್ತಿಲ್ಲ. ನೋಡಿ ಲಾಸ್ಟ್ ಕೇಸಲ್ಲಿ ಡಿಸ್ಟೆನ್ಸಿಂದ ನಾವು ಯಾವುದೇ ಥರ ಡೈರೆಕ್ಷನ್ ಮೆನ್ಷನ್ ಮಾಡ್ತಿಲ್ಲ. ಎ ಟು ಬಿ ಹೋಗ್ತಿದ್ದೀನ ಅಥವಾ ಬಿ ಟು ಎ ಹೋಗ್ತಿದೆ ಅನ್ನೋದು ಹೇಳ್ತಾ ಇಲ್ಲ. ಜಸ್ಟ್ ನಾವೇನು ಹೇಳ್ತಿರೋದು, ದ ಟೋಟಲ್ ಲೆಂತ್ ಆಫ್ ದ ಪಾತ್ ಕವರ್ಡ್ ಬೈ ದ ಬಾಡಿ ಆರ್ ಆಬ್ಜೆಕ್ಟ್ ಅಂತ ಹೇಳ್ತಿರೋದು. ಬಟ್ ಈ ಡಿಸ್ಪ್ಲೇಸ್ಮೆಂಟಲ್ಲಿ ನೋಡಿ, ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಾಮ್ ಇನಿಷಿಯಲ್ ಪೊಸಿಷನ್ ಟು ಫೈನಲ್ ಪೊಸಿಷನ್ ಅಂತ ಹೇಳ್ತಿರೋದು. ಅಂದರೆ ಹಿಯರ್ ವಿ ಆರ್ ಇಂಡಿಕೇಟಿಂಗ್ ದ ಡೈರೆಕ್ಷನ್ ಆಸ್ ವೆಲ್. ಸೊ ಅದರಿಂದ ಈ ಡಿಸ್ಪ್ಲೇಸ್ಮೆಂಟ್ ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ ಆಸ್ ವಿ ಆರ್ ರೆಪ್ರೆಸೆಂಟಿಂಗ್ ಇಟ್ ಇನ್ ದ ಡೈರೆಕ್ಷನ್. ಯಾವ ದಿಕ್ಕಿನಲ್ಲಿ ಡಿಸ್ಟೆನ್ಸ್ ಹೋಗ್ತಾ ಇದೆ ಅನ್ನೋದನ್ನ ಪ್ರೆಸೆಂಟ್ ಮಾಡ್ತಾ ಇದ್ವಿ. ಸೊ ಅದರಿಂದ ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ನೀವು ಈ ಫಸ್ಟ್ ಕೇಸ್ ತೊಗೊಂಡ್ರೆ ದ ಟೋಟಲ್ ಲೆಂತ್ ಆಫ್ ದ ಪಾತ್ ಕವರ್ಡ್ ಬೈ ದ ಆಬ್ಜೆಕ್ಟ್ ಅಂತ ಹೇಳಿದ್ವಿ. ಹಾಗಿತ್ತಂದರೆ ಒಂದು ಪಾಯಿಂಟ್ ಹೇಳಿ, ಇದು ಪಾತ್ ಡಿಪೆಂಡೆಂಟಾ ಪಾತ್ ಇಂಡಿಪೆಂಡೆಂಟಾ? ನೀವು ನೋಡ್ಬೋದು ದ ಟೋಟಲ್ ಲೆಂತ್ ಆಫ್ ದ ಪಾತ್ ಅಂತ ಹೇಳ್ತಿದ್ದೀನಿ, ಇಲ್ಲಿಂದ ಈ ಥರ ಹೋದರೆ. ಸೊ ಇದು ಏನಾಗಿರುತ್ತೆ? ಡಿಸ್ಟೆನ್ಸ್ ಇಟ್ ಈಸ್ ಎ ಪಾತ್ ಡಿಪೆಂಡೆಂಟ್. path dependent. But in case of displacement, ನೋಡಿ ಇಲ್ಲಿ ಇನಿಷಿಯಲ್ ಪೊಸಿಷನ್, ಇಲ್ಲಿ ಫೈನಲ್ ಪೊಸಿಷನ್, ದಟ್ಸ್ ಆಲ್. ಇಲ್ಲಿ ಪಾತ್ ಏನಿದೆ ಈ ಥರ ಹೋಗ್ತಿದೆ, ಕರ್ವ್ ಆಗಿ ಹೋಗ್ತಿದೆ. ಬಟ್ ನಾವೇನು ತೊಗೊಂಡಿದ್ದೆ ಸ್ಟ್ರೇಟ್ ಲೈನ್. ಅಂದರೆ ಡಿಸ್ಪ್ಲೇಸ್ಮೆಂಟ್ ಈಸ್ ನಾಟ್ ಎ ಪಾತ್ ಡಿಪೆಂಡೆಂಟ್, ಇಟ್ ಈಸ್ ಎ ಇಂಡಿಪೆಂಡೆಂಟ್ ಫ್ರಮ್ ದ ಪಾತ್. ಸೊ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ದಿಸ್ ಈಸ್ displacement is a path independent. Path independent ಇಷ್ಟಾಯಿತು. ಸೊ ಇದು ಸಹಿತ ಆಯಿತು. ಸೊ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಆಯಿತು. ಹಾಗಿತ್ತಂದರೆ ದರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಕಂಪೇರ್ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಅಂದಾಗ ನೀವು ಯಾವ ಥರ ಆನ್ಸರ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ ನೋಡಿ. ಸೊ ಫಸ್ಟ್ಗೆ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್.
ಸೊ ಫಸ್ಟ್ ಪಾಯಿಂಟ್ ಏನು ಹೇಳ್ಬೋದು, ಕಂಪೇರ್ ಮಾಡಿದಾಗ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ನ ಕಂಪೇರ್ ಮಾಡಿದಾಗ ನಮಗೆ ಯಾವ ಯಾವ ಪ್ಯಾರಾಮೀಟರ್ಸ್ ನಾವು ಅನಲೈಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇಫ್ ದ ಬಾಡಿ ಈಸ್ ಮೂವಿಂಗ್ ಇನ್ ಎ ಸ್ಟ್ರೇಟ್ ಲೈನ್, if the body is moving in a straight line, okay, now here it is a initial point and this is final point. So say it is 5 meter, length of the path is 5 meter, okay. Now ಇಲ್ಲಿ ಡಿಸ್ಟೆನ್ಸ್ ಯಾವ ಥರ ಹೇಳ್ಬೋದು, ದ ಟೋಟಲ್ ಲೆಂತ್ ಆಫ್ ದ ಪಾತ್ ಕವರ್ಡ್ ಬೈ ದ ಬಾಡಿ. ಸೊ ಒಂದು ಬಾಡಿ ಇದೆ, ಓಕೆ, ಅಥವಾ ನೀವೇ ಅನ್ಕೊಳ್ಳಿ, ನೀವು ಈ ಪಾಯಿಂಟ್ ಎ ಇಂದ ಸ್ಟಾರ್ಟ್ ಮಾಡಿದ್ರೆ ಜರ್ನಿ, ಮೂವಿಂಗ್ ಟುವರ್ಡ್ಸ್ ಪಾಯಿಂಟ್ ಬಿ, ಪೊಸಿಷನ್ ಬಿ. ಸೊ ಲೆಂತ್ ಎಷ್ಟಿದೆ, 5 ಮೀಟರ್. ಸೊ ನಾನು ಡಿಸ್ಟೆನ್ಸ್ನ ಏನಂತ ಬರೀಬೋದು, ಡಿಸ್ಟೆನ್ಸ್ನ 5 ಮೀಟರ್ ಅಂತ ಬರಿಬೋದಾ. ವಾಟ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್? ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ಸೋ, it is the shortest path from initial position to final position. So ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ, 5 ಮೀಟರ್. ಇನಿಷಿಯಲ್ ಪೊಸಿಷನ್ ಇಲ್ಲಿದೆ, ಫೈನಲ್ ಪೊಸಿಷನ್ ಇಲ್ಲಿದೆ. ಸೊ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್? ಅಗೇನ್ ಇಟ್ ಈಸ್ 5 ಮೀಟರ್. ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಸಹಿತ 5 ಮೀಟರ್, ರೈಟ್, 5 ಮೀಟರ್ ಇದೆ. ನೆಕ್ಸ್ಟ್ ಒನ್, ಇದು ಒಂದು ಎಕ್ಸಾಂಪಲ್ ಆಯಿತು. ಸೊ ಇಲ್ಲಿ ನಾನು ಏನು ಹೇಳ್ಬೋದು, ಫಾರ್ ಎಕ್ಸಾಂಪಲ್ ಡಿಸ್ಟೆನ್ಸ್ನ ನಾನು, ಓಕೆ, ಇರಲಿ, ಸಿಂಬಲಿಗೆಲ್ಲ ಎಕ್ಸ್ಪ್ರೆಸ್ ಮಾಡೋಕೆ ಹೋದರೆ ಬೇರೆ ಬೇರೆ ಬುಕ್ಕಲ್ಲಿ ಬೇರೆ ಬೇರೆ ಸಿಂಬಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಅದರಿಂದ ನಾನು ಸಿಂಬಲ್ಸ್ನ ಯೂಸ್ ಮಾಡ್ದಲ್ಲ, ಡೈರೆಕ್ಟ್ ಬರೀತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಎ ಇಂದಾನೆ ಜರ್ನಿ. ಓಕೆ, ದ ಜರ್ನಿ ಹ್ಯಾಸ್ ಸ್ಟಾರ್ಟೆಡ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ. ಓಕೆ, ಅಗೇನ್ ಇಟ್ ಈಸ್ 5 ಮೀಟರ್, ಟೋಟಲ್ ಲೆಂತ್ ಈಸ್ 5 ಮೀಟರ್. ಸೊ ಇಲ್ಲಿ ನೀವು ಸ್ಟಾರ್ಟ್ ಮಾಡಿದ್ದೀರಾ ಜರ್ನಿ. ಓಕೆ, ಸೊ ಫಸ್ಟ್ ಏನು ಮಾಡ್ತೀರಾ, ಎ ಟು ಬಿ ಹೋಗ್ತೀರಾ. ಓಕೆ, ಫಸ್ಟ್ ಎ ಟು ಬಿಗೆ ಹೋಗ್ತೀರಾ, ಆಮೇಲೆ 3 ಮೀಟರ್ ಮತ್ತೆ ಹಿಂದಕ್ಕೆ ಬರ್ತೀರಾ ಪಾಯಿಂಟ್ ಸಿಗೆ. ಸೊ ಫಸ್ಟ್ ಏನು ಮಾಡ್ತೀರಾ, ಎ ಟು ಬಿಗೆ ಹೋಗ್ತೀರಾ, ದೆನ್ ಬಿ ಟು ಸಿಗೆ ಹೋಗ್ತೀರಾ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಬಿ ಆ್ಯಂಡ್ ಸಿ ಈಸ್ 3 ಮೀಟರ್. ಓಕೆ, 3 ಮೀಟರ್. ಇವಾಗ ನೀವು ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಫೈಂಡ್ ಮಾಡಿ ಅಂದರೆ ಏನು ಹೇಳ್ಬೋದು ನೀವು, ವಾಟ್ ಈಸ್ ದ ಡಿಸ್ಟೆನ್ಸ್ ಆ್ಯಂಡ್ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್. ಸೊ ಅಕಾರ್ಡಿಂಗ್ ಟು ದ ಕಾನ್ಸೆಪ್ಟ್, ಡಿಸ್ಟೆನ್ಸ್ ಈಸ್, ಸೊ ಟೋಟಲ್ ಲೆಂತ್ ಆಫ್ ದ ಪಾತ್ ಅಲ್ವಾ, ಅಕಾರ್ಡಿಂಗ್ ಟು ದ ಡೆಫಿನೇಷನ್. ಸೊ ಎ ಟು ಬಿ, ಇನಿಷಿಯಲಿ ಎ ಟು ಬಿಗೆ ಹೋಯಿತು, ಎಷ್ಟು, 5 ಮೀಟರ್. ದೆನ್ ಬಿ ಟು ಸಿ ಎಷ್ಟು, 3 ಮೀಟರ್. ಸೊ ಟೋಟಲ್ ಲೆಂತ್ ಈಸ್ ಫಸ್ಟ್ 5 ಮೀಟರ್, ದೆನ್ 3 ಮೀಟರ್, then it is a 8 meter, right? Next, displacement ಅಂದ್ರೇನು, the shortest distance from initial position to final position. So in this case, okay, initial position is A, final position body ಎಲ್ಲಿದೆ, C. Okay, A to C, initial position is A and final position is C. Then shortest distance ಅಂದರೆ ನೀವು ಇದನ್ನ ಬರಿಬೇಕು, ಇದು ಈ ಡಿಸ್ಟೆನ್ಸ್ ಎಷ್ಟಿದೆ ಅಂತ. ಈ ಡಿಸ್ಟೆನ್ಸ್ ಎಷ್ಟಿದೆ ಅಂತ ತಿಳ್ಕೊಳ್ಳೋಕೆ ಏನು ಮಾಡ್ತೀರಾ, ಜನರಲಿ ಮ್ಯಾಥಮೆಟಿಕ್ಸ್, ಫಸ್ಟ್ ಎ ಬಿ, ಎ ಟೋಟಲ್ ಲೆಂತ್ ಆಫ್ ಎ ಬಿ ಎಷ್ಟಿದೆ, 5 ಮೀಟರ್. ಈ ಡಿಸ್ಟೆನ್ಸ್ ಬೇಕಾಗಿರೋದ್ರೆ ಏನು ಮಾಡ್ತೀರಾ, ಬಿ ಸಿ ಮಾಡ್ತೀರಾ, ಎಷ್ಟಿದೆ ಅದು, -3 ಮೀಟರ್, ರೈಟ್. ಸೊ ಎಷ್ಟಾಯಿತು, 2 ಮೀಟರ್ ಆಯಿತು. ಡಿಸ್ಪ್ಲೇಸ್ಮೆಂಟ್ 2 ಮೀಟರ್ ಆಯಿತು. ಬಟ್ ಇಲ್ಲಿ ಡೈರೆಕ್ಷನ್ ಈಸ್ ಆಲ್ಸೋ ಪ್ಲೇಯಿಂಗ್ ವೆರಿ ಇಂಪಾರ್ಟೆಂಟ್ ರೋಲ್, ರೈಟ್. ಇನಿಷಿಯಲಿ ಪಾಯಿಂಟ್ ಎ ಅಂದ್ಕೊಂಡ್ರೆ ಇಲ್ಲಿಂದ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ 5 ಮೀಟರ್ ಇದೆ, ರೈಟ್. ಸೊ ಮತ್ತೆ ಈ ಥರ ತೆಗೆದುಕೊಂಡೆ, ಆಮೇಲೆ ಬಿ ಪಾಯಿಂಟಿಂದ ಸಿ ಪಾಯಿಂಟಿಗೆ ಬಂದೆ, ಎಷ್ಟು ಮೀಟರ್, 3 ಮೀಟರ್. ಸೊ ಟೋಟಲ್ ಲೆಂತ್ ಎಷ್ಟಾಯಿತು, ಫಸ್ಟ್ ಈ ಕಡೆಯಿಂದ ಈ ಕಡೆ ಹೋದೆ, ಎಷ್ಟಾಯಿತು, 5 ಮೀಟರ್. ಮತ್ತು ಬಿ ಟು ಸಿಗೆ ಬಂದೆ, ಎಷ್ಟು ಮೀಟರ್, 3 ಮೀಟರ್. 5 + 3 8 ಮೀಟರ್ ಡಿಸ್ಟೆನ್ಸ್ ಆಯಿತು. ದೆನ್ ವಾಟ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್? ಸೊ ಇಲ್ಲಿ ಇನಿಷಿಯಲ್ ಪಾಯಿಂಟ್ ಇಸ್ ಎ, ಬಿ ಪಾಯಿಂಟ್ಗೆ ಬಂದೆ, ಎಷ್ಟು ಡಿಸ್ಟೆನ್ಸ್, 5 ಮೀಟರ್. ಡಿಸ್ಪ್ಲೇಸ್ಮೆಂಟ್ ಇಸ್ ಆಲ್ಸೋ 5 ಮೀಟರ್. ಇವಾಗ ಏನು ಮಾಡಿದೆ, ಡೈರೆಕ್ಷನ್ ಚೇಂಜ್ ಮಾಡಿಕೊಂಡೆ, ಈ ಥರ ತೆಗ್ದೆ, 3 ಮೀಟರ್ ಮುಂದೆ ಬಂದೆ. ಇವಾಗ ಇನಿಷಿಯಲ್ ಪೊಸಿಷನ್ ಇಸ್ ದಿಸ್ ಒನ್ ಆ್ಯಂಡ್ ಫೈನಲ್ ಪೊಸಿಷನ್ ಇಸ್ ದಿಸ್ ಒನ್. ದೆನ್ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್? ಸೊ ಡಿಸ್ಪ್ಲೇಸ್ಮೆಂಟ್ ಅಂದರೆ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್. ಸೊ ನಾವು ಫೈಂಡ್ ಮಾಡಬೇಕಾದ್ರೆ ಇಷ್ಟೇ,
ಸೊ ಇದೆಷ್ಟಿದೆ 2 ಮೀಟರ್ ಇದೆ. ಬಟ್ ಆಲ್ಸೋ ಇನಿಷಿಯಲಿ ನೋಡ್ಬೇಕಾದ್ರೆ ನಾನು ಈ ಡೈರೆಕ್ಷನ್ ಇಲ್ಲಿದೆ. ಇವಾಗ ಫೈನಲ್ ಡೈರೆಕ್ಷನ್ ಯಾವುದು ಈ ಥರ ಇದ್ದೀನಿ. ಅಂದರೆ ಡಿಸ್ಪ್ಲೇಸ್ಮೆಂಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ಅಲ್ಲ. ಸೊ ಅದರಿಂದ ಫೈನಲ್ ಇನಿಷಿಯಲ್ ಪೊಸಿಷನ್ ನಾನು ಈ ಡೈರೆಕ್ಷನಲ್ಲಿ ಇದ್ದಾಗ ಪಾಸಿಟಿವ್ ಅಂತ ತೊಗೊಂಡ್ರೆ ಅಪೋಸಿಟ್ ಡೈರೆಕ್ಷನಲ್ಲಿ ಏನು ತೊಗೋತೀನಿ, ನೆಗೆಟಿವ್ ತೊಗೋತೀನಿ. ರೈಟ್. ಸೊ ಇಟ್ ಈಸ್ ಅ ಮ್ಯಾಗ್ನಿಟ್ಯೂಡ್ ತೊಗೊಂಡ್ರೆ 2 ಮೀಟರ್ ಅಲಾಂಗ್ ವಿತ್ ಡೈರೆಕ್ಷನ್ ತೊಗೊಂಡ್ರೆ ಏನಾಗುತ್ತೆ, ಅಲಾಂಗ್ ವಿತ್ ಡೈರೆಕ್ಷನ್ ತೊಗೊಂಡ್ರೆ ಏನಾಗುತ್ತೆ, ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್ ತಾನೆ. ಫೈನಲ್ ಪೊಸಿಷನ್ ಎಷ್ಟಿದೆ ಎಟ್ ಸಿ, ಇನಿಷಿಯಲ್ ಪೊಸಿಷನ್ ಎ. ಸೊ ಇಲ್ಲಿ ಎಷ್ಟಾಗಿದೆ, ಇನಿಷಿಯಲ್ ಫೈನಲ್ ಪೊಸಿಷನ್ ಇಸ್ 3 ಮೈನಸ್ 5 ಎಷ್ಟಾಯಿತು, -2 ಮೀಟರ್. ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಏನಂದರೆ ಸೈನ್ ಆಫ್ ದ ಕ್ವಾಂಟಿಟಿ ಇಂಡಿಕೇಟ್ಸ್ ಡೈರೆಕ್ಷನ್. ರೈಟ್. ಸೊ ಇಲ್ಲಿ ಪಾಸಿಟಿವ್ ಬಂದರೆ ಇನ್ ದ ಸೇಮ್ ಡೈರೆಕ್ಷನ್ ಅಂತ, ಇನಿಷಿಯಲ್ ಡೈರೆಕ್ಷನ್. ಫಾರ್ ಎಕ್ಸಾಂಪಲ್, ಸೊ ಸರ್ ನಾನು ನೆಗೆಟಿವ್ ಡೈರೆಕ್ಷನ್ ತೊಗೋತೀನಿ ಅಂತಂದ್ರೆ ತೊಗೊಳ್ಳಿ. ಬಟ್ ಮ್ಯಾಥಮೆಟಿಕಲಿ ನೀವು ಆಲ್ರೆಡಿ ಕೋಆರ್ಡಿನೇಟ್ ಜಾಮೆಟ್ರಿ ಓದೋದ್ರಿಂದ, ಅದೇ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಓದಿದ್ದರಿಂದ ಆರಿಜಿನ್ ಕಡೆಯಿಂದ ನಾವು ತೊಗೊಂಡ್ರೆ ರೈಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂಸ್ ಪಾಸಿಟಿವ್ ಆಗಿರುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂಸ್ ನೆಗೆಟಿವ್ ಆಗಿರುತ್ತೆ. ಸೊ ಅದರಿಂದ ನಾನು ಆರಿಜಿನ್ ಅಂತಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತೊಗೊಂಡಿದ್ದೀನಿ ಈ ಡೈರೆಕ್ಷನಲ್ಲಿ. ಸೊ ಇದು ಪಾಸಿಟಿವ್ ಎಕ್ಸ್ ಎಕ್ಸಸ್ ತಾನೆ. ಸೊ ಅದರಿಂದ ನಾನು ಪಾಸಿಟಿವ್ ಡೈರೆಕ್ಷನ್ ತೊಗೊಂಡೆ, ಮುಂದೆ ಹೋದೆ, ಆಮೇಲೆ ಹಿಂದಕ್ಕೆ ತರಗಿದೆ. ಸೊ ಯಾವ ಡೈರೆಕ್ಷನ್ ಕಡೆ ಮುಖ ಮಾಡಿದ್ದೀನಿ, ನೆಗೆಟಿವ್ ಡೈರೆಕ್ಷನ್ ಕಡೆ ಮುಖ ಮಾಡಿದ್ದೀನಿ ಅಲ್ವಾ. ಸೊ ಅದರಿಂದ ನೆಗೆಟಿವ್ ಸೈನ್. ರೈಟ್. ಸೊ ಮ್ಯಾಗ್ನಿಟ್ಯೂಡ್ ಇಸ್ ಸೇಮ್ 2 ಮೀಟರ್ ಓನ್ಲಿ. ಬಟ್ ಇಲ್ಲಿ ಪಾಸಿಟಿವ್ ಬಂದಿದೆ, ಇಲ್ಲಿ ನೆಗೆಟಿವ್ ಬಂದಿದೆ. ಸೊ ಪಾಸಿಟಿವ್ ಅಂದರೆ ರೆಫರೆನ್ಸ್ ಡೈರೆಕ್ಷನ್, ನೆಗೆಟಿವ್ ಅಂದರೆ ಅಪೋಸಿಟ್ ಟು ದ ರೆಫರೆನ್ಸ್ ಡೈರೆಕ್ಷನ್ ಅಂತ. ಗಾಟ್ ಇಟ್. ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಕೇಸ್ ಆಸ್ ವೆಲ್ as ಸೆಕೆಂಡ್ ಕೇಸ್. ಫಸ್ಟ್ ಕೇಸಲ್ಲಿ ಇಫ್ ದ ಪಾತ್ ಇಸ್ ಸ್ಟ್ರೇಟ್, ದ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಅಥವಾ ಸ್ಟ್ರೇಟ್ ಪಾತ್ ಅಂತ ಇದ್ದಾಗ, ಸೊ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಸೇಮ್ ಆಗಿರುತ್ತೆ. ರೈಟ್. ಸೊ ಅದೇ ನೀವು ಸೇಮ್ ಸ್ಟ್ರೇಟ್ ಲೈನ್ ಇದ್ರೂ ಡೈರೆಕ್ಷನ್ ಚೇಂಜ್ ಆದಾಗ ಏನಾಗುತ್ತೆ, ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ 8 ಮೀಟರ್, ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ 2 ಮೀಟರ್. ಯಾವ್ದು ಜಾಸ್ತಿ ಇದೆ, ಡೆಫಿನೆಟ್ಲಿ ಡಿಸ್ಟೆನ್ಸ್ ಈಸ್ ಮೋರ್ ದ್ಯಾನ್ ಡಿಸ್ಪ್ಲೇಸ್ಮೆಂಟ್. ಸೊ ಈ ಪಾಯಿಂಟಿಂದ ನಾನು ಏನು ಹೇಳ್ತೀನಿ ಅಂತಂದರೆ ಡಿಸ್ಪ್ಲೇಸ್ಮೆಂಟ್ ಈಸ್ ಈಕ್ವಲ್ ಆರ್ ಲೆಸ್ ದ್ಯಾನ್ ಡಿಸ್ಟೆನ್ಸ್. ಹೇಳ್ಬೋದಾ ಫಸ್ಟ್ ಪಾಯಿಂಟ್. ರೈಟ್. ಸೊ ಎ ಟು ಬಿ ಒಂದೇ ಡೈರೆಕ್ಷನಲ್ಲಿ ಮೂವ್ ಆದಾಗ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂಸ್ ಆರ್ ಸೇಮ್. ಅದೇ ಡಿಸ್ಟೆನ್ಸ್ ತೊಗೊಂಡು ಅದೇ ಬಾಡಿ ರಿಟರ್ನ್ ಡೈರೆಕ್ಷನಲ್ಲಿ ಬಂದರೆ, ಅಪೋಸಿಟ್ ಡೈರೆಕ್ಷನಲ್ಲಿ ಮತ್ತೆ ಹಿಂದೆ ಬಂದರೆ ಏನಾಗುತ್ತೆ, ರೈಟ್. ಸೊ ಡಿಸ್ಪ್ಲೇಸ್ಮೆಂಟ್ ಕಮ್ಮಿ ಆಗುತ್ತೆ ತಾನೆ. ಡಿಸ್ಪ್ಲೇಸ್ಮೆಂಟ್ ಇಸ್ ನಥಿಂಗ್ ಬಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ರೈಟ್. ಸೊ ಫಸ್ಟ್ ಪಾಯಿಂಟ್ ಆಯಿತು. ಸೆಕೆಂಡ್ ಪಾಯಿಂಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಸೊ ಈ ಪಾಯಿಂಟ್ ಅನ್ನೋದು ರೆಫರೆನ್ಸ್ ಪಾಯಿಂಟ್, ಆರಿಜಿನ್ ಅಂತ ಅನ್ಕೊಳ್ಳಿ. ಆರಿಜಿನಿಂದ ಸ್ಟಾರ್ಟ್ ಮಾಡಿದ್ದೀನಿ ಜರ್ನಿ. ಓಕೆ, ಎಷ್ಟು ದೂರ ಟ್ರಾವೆಲ್ ಮಾಡಿದ್ದೀನಿ. ಓಕೆ, ಇದನ್ನು ನಾನು ಪಾಯಿಂಟ್ ಬಿ ಅಂತ ಕರಿತೀನಿ. ಸೊ ಇವಾಗ ಫೈನಲ್ ಎಲ್ಲಿದ್ದೀನಿ, ನಾನು ಇಲ್ಲಿದ್ದೀನಿ. ಓಕೆ, ನಾವು ಸೊ ಇದನ್ನು ನಾನು 10 ಮೀಟರ್ ಲೆಂತ್ ಅನ್ಕೋತೀನಿ. ಓಕೆ, ಎ ಟು ಬಿ. ರೈಟ್. ಸೊ ಇವಾಗ ಏನಾಗುತ್ತೆ, ಇಲ್ಲಿಂದ ಮತ್ತೆ ನಾನು ರಿಟರ್ನ್ ಬರ್ತೀನಿ ಇಲ್ಲಿಂದ. ಓಕೆ, ಇಲ್ಲಿಂದ ಮತ್ತೆ ರಿಟರ್ನ್ ಬರ್ತೀನಿ ಸೇಮ್ ಪಾಯಿಂಟ್ ಬಿಗೆ, ಸಾರಿ ಬಿ ಇಂದ ಎಗೆ. ಸೊ ಇನಿಷಿಯಲಿ ಎ ಟು ಬಿ ಈ ಥರ ಮೂವ್ ಆದೆ. ಓಕೆ, ಎಷ್ಟು ಡಿಸ್ಟೆನ್ಸ್ ಮೂವ್ ಆದೆ 10 ಮೀಟರ್. ಅಗೇನ್ ಬಿ ಟು ಎ ಎಷ್ಟು ಡಿಸ್ಟೆನ್ಸ್, ಲೆಂತ್ ಎಷ್ಟಿದೆ, ಅಗೇನ್ ಸೇಮ್ 10 ಮೀಟರ್. ರಿಟರ್ನ್ ಬಂದೆ, ಸೇಮ್ ಪೊಸಿಷನ್ ಬಂದೆ. ಇಲ್ಲಿ ನೀವು ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಜಸ್ಟ್ ಡೆಫಿನೇಷನ್ ತಿಳ್ಕೊಂಡ್ರೆ ಸಾಕು. ಡಿಸ್ಟೆನ್ಸ್ನ ಕನ್ಸಿಡರ್ ಮಾಡಿಕೊಂಡಾಗ ಎ ಟು ಬಿ ಎಷ್ಟಿದೆ, ಎ ಟು ಬಿ ಅಂತ ಬರೀತೀನಿ. ಟೋಟಲ್ ಲೆಂತ್ ಒನ್ ಸೈಡ್ ಈಸ್ ನೆಕ್ಸ್ಟ್ ಬಿ ಟು ಎ ಪ್ಲಸ್ ತಾನೆ, ಬಿ ಟು ಎ ಟು ಬಿ ಎಷ್ಟಾಯಿತು 10 ಮೀಟರ್, ಬಿ ಟು ಎ 10 ಮೀಟರ್. ಸೊ ಟೋಟಲ್ 20 ಮೀಟರ್. ದೆನ್ ವಾಟ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್? ಫೈನಲ್ ಪೊಸಿಷನ್ ಆ್ಯಂಡ್ ಇನಿಷಿಯಲ್ ಪೊಸಿಷನ್. ಸೊ ಇಲ್ಲಿ ಇನಿಷಿಯಲ್ ಪೊಸಿಷನ್ ಇಸ್ ಎ ಆ್ಯಂಡ್ ಫೈನಲ್ ಪೊಸಿಷನ್ ಸಹಿತ ಎ ಇದೆ. ಇಲ್ಲಿ ನಾನು ಏನು ಮಾಡ್ತೀನಿ, ಎ ಇಂದ ಬಿಗೆ ಹೋಗ್ತೀನಿ, ಮತ್ತೆ ಬಿ ಇಂದ ಎಗೆ ಬರ್ತೀನಿ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ, ಫಸ್ಟ್ ಬಿಗೆ ಹೋಗ್ತೀನಿ,
ಆಮೇಲೆ ಈ ಥರ ರಿಟರ್ನ್ ಹಾಕ್ತೀನಿ ಮತ್ತು ಸೇಮ್ ಪೊಸಿಷನ್ಗೆ ಬರ್ತೀನಿ. ಸೊ ಇಲ್ಲಿ ನನ್ನ ಫೈನಲ್ ಪೊಸಿಷನ್ ಮತ್ತು ಇನಿಷಿಯಲ್ ಪೊಸಿಷನ್ ಸೇಮ್ ಆಗಿರುತ್ತೆ. ಅದರಿಂದ ಏನಾಗುತ್ತೆ, ದರ್ ಇಸ್ ನೋ ಡಿಸ್ಟೆನ್ಸ್, ಶಾರ್ಟೆಸ್ಟ್ ಡಿಸ್ಟೆನ್ಸೇ ಇಲ್ಲ. ಅಂದರೆ ಎಷ್ಟಾಯಿತು, 0. ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಈಸ್ 0. ರೀಸನ್, initial position and final position is same, right? So according to this, can I write displacement can be 0, 0, negative, negative, positive. But distance cannot be negative. Distance cannot be negative. This point is very important. Okay. E point, very, very important. ಓಕೆ, ಇಲ್ಲಿ 0 ಅಂತ ಅಂದರೆ ಇಲ್ಲಿ ಎಕ್ಸಾಂಪಲ್ ಆಯಿತು, ಪಾಸಿಟಿವ್ ಅಂದರೆ ಇಲ್ಲಿ ಎಕ್ಸಾಂಪಲ್ ಆಯಿತು, ಮತ್ತು ನೆಗೆಟಿವ್ ಎಕ್ಸಾಂಪಲ್ ಯಾವ ಥರ ತಗೊಳ್ಳೋದು ಇನ್ನೊಂದು ಹೇಳ್ತೀನಿ ನೋಡಿ. ಸೊ ಬಾಡಿ ಎ ಇಂದ ಸ್ಟಾರ್ಟ್ ಆದರೆ, ಓಕೆ, ಬಿಗೆ ರೀಚ್ ಆಗಿದೆ. ಓಕೆ, ಟೋಟಲ್ ಲೆಂತ್ 10 ಮೀಟರ್ ಅನ್ಕೊಳ್ಳೋಣ. ಓಕೆ, ದ ಬಾಡಿ ಹ್ಯಾಸ್ ಟ್ರಾವೆಲ್ಡ್ ದಿಸ್ ಮಚ್. ಓಕೆ, ನಾವು ಇಲ್ಲೇನಾಗುತ್ತೆ, ಡಿಸ್ಟೆನ್ಸ್ ತೊಗೊಂಡಾಗ 10 ಮೀಟರ್ ಆಗುತ್ತೆ, ಡಿಸ್ಪ್ಲೇಸ್ಮೆಂಟ್ ತೊಗೊಂಡಾಗಲೂ 10 ಮೀಟರ್ ಆಗುತ್ತೆ. ಅದೇ ಬಾಡಿ ರಿಟರ್ನ್ ಬಂದರೆ ಏನಾಗುತ್ತೆ, ಸಪೋಸ್ ಇಲ್ಲಿದೆ ಅಂದ್ಕೊಳ್ಳಿ. ಓಕೆ, 3 ಮೀಟರ್ ರಿಟರ್ನ್ ಬಂತು ಇಲ್ಲಿಂದ ಇಲ್ಲಿಗೆ. ಸೊ ಇಲ್ಲಿ ಡಿಸ್ಟೆನ್ಸ್ ಎಷ್ಟಾಗುತ್ತೆ, 10 + 3 13 ಮೀಟರ್ ಆಯಿತು. ಡಿಸ್ಪ್ಲೇಸ್ಮೆಂಟ್ ಅಟ್ ಪಾಯಿಂಟ್ ಸಿ ಎಷ್ಟಾಗುತ್ತೆ, ಇಲ್ಲಿ ಟೋಟಲ್ 10 ಮೀಟರ್ ಆದರೆ ಇಲ್ಲಿ 10 - 3 ಎಷ್ಟಾಯಿತು, 7 ಮೀಟರ್. ಇದು ಪಾಸಿಟಿವ್ ಬರಿಬೇಕಾ ನೆಗೆಟಿವ್ ಬರಿಬೇಕಾ ಅನ್ನೋದು ಕನ್ಫ್ಯೂಷನ್ ಇರುತ್ತೆ, ರೈಟ್? ಕನ್ಫ್ಯೂಷನ್ ಇದ್ದಾಗ ಏನು ಮಾಡಬೇಕು, ಅಪೋಸಿಟ್ ಡೈರೆಕ್ಷನಲ್ಲಿದ್ದರೆ ಅದನ್ನು ನೆಗೆಟಿವ್ ಅಂತ ತೊಗೊಳ್ಳಿ, ಸೇಮ್ ಡೈರೆಕ್ಷನಲ್ಲಿದ್ದರೆ ಪಾಸಿಟಿವ್ ಅಂತ ತೊಗೊಳ್ಳಿ. ಇಲ್ಲೇನಾಗಿದೆ, ಅಪೋಸಿಟ್ ಡೈರೆಕ್ಷನಲ್ಲಿದೆ. ಸೊ ಫೈನಲ್ ಪೊಸಿಷನ್ ಎಷ್ಟು, ಇಲ್ಲಿ 7, ಇನಿಷಿಯಲ್ ಪೊಸಿಷನ್ 0. ಸೊ 7 - 0, ಸೊ ಅದರಿಂದ 7 ಮೀಟರ್. ಗೆಟ್ ಮೈ ಪಾಯಿಂಟ್? ಸೊ ಈ ಥರ ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿ 0, ನೆಗೆಟಿವ್ ಆಲ್ಸೋ ಪಾಸಿಟಿವ್, ಬಟ್ ಡಿಸ್ಟೆನ್ಸ್ cannot be negative. Got it? And the third very important point, displacement can be equal or less than distance. Second point, a displacement can be 0, negative, positive, but a distance cannot be negative. ಡಿಸ್ಟೆನ್ಸ್ ನೆಗೆಟಿವ್ ಆಗೋಕ್ಕೆ ಸಾಧ್ಯ ಇಲ್ಲ. ಓಕೆ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನೀವೇನಾದರೂ ಸರ್ಕಲ್ ತೊಗೊಂಡ್ರೆ, ಓಕೆ, ಮೋಷನ್ನೇ ಸರ್ಕ್ಯುಲರ್ ಪಾತ್ ತೊಗೊಂಡಾಗ ಇಲ್ಲಿ ನಾನು ಪಾಯಿಂಟ್ ಎ ಅಂತ ಕರಿತೀನಿ. ಆಫ್ಟರ್ 1 ಕಂಪ್ಲೀಟ್ ಸರ್ಕಲ್ ಅಥವಾ ಕಂಪ್ಲೀಟ್ ರೆವಲ್ಯೂಷನ್ ಏನಾಗುತ್ತೆ, ಇನಿಷಿಯಲ್ ಪೊಸಿಷನ್ ಫೈನಲ್ ಪೊಸಿಷನ್ ಸೇಮ್ ಆಗಿರೋದ್ರಿಂದ ಡಿಸ್ಪ್ಲೇಸ್ಮೆಂಟ್ ವಿಲ್ ಬಿ 0, ರೈಟ್? ಹಾಗೆ ಡಿಸ್ಟೆನ್ಸ್ನ ತೊಗೊಂಡ್ರೆ ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ಟೋಟಲ್ ಲೆಂತ್ ಆಫ್ ದ ಪಾತ್. ಟೋಟಲ್ ಲೆಂತ್ ಆಫ್ ದ ಪಾತ್ ಅಂದರೆ ಈ ಲೆಂತ್ ಏನಿದೆಯಲ್ಲ ಸರ್ಕಂಫರೆನ್ಸ್ ಆಗುತ್ತೆ. ಸರ್ಕಂಫರೆನ್ಸ್ ಎಷ್ಟಾಗುತ್ತೆ, 2πr, ರೈಟ್? 2πr. ಅದೇ ನಾನು ರೇಡಿಯಸ್ r ಅಂತ ತೊಗೊಂಡಾಗ, ರೈಟ್? ಸೊ ಇಷ್ಟಾಯ್ತು. ಸೊ ದೀಸ್ ಪಾಯಿಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. And last important one, displacement is a vector quantity, but distance is a scalar. Okay, so ಈ 3 differences ತಿಳ್ಕೊಂಡ್ರೆ ಸಾಕು, ರೈಟ್? ಇನ್ನೊಂದು ಟ್ರಯಾಂಗಲ್ ಮೆಥಡ್ ಬರುತ್ತೆ. ಓಕೆ, ಟ್ರಯಾಂಗಲ್ ನಾವು ಅದೊಂದು ಮಾಡಿಬಿಡೋಣ.
ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ಗೆ. ಓಕೆ, ನಾ ಏನಾದರೂ ಟ್ರಯಾಂಗಲ್ ತೊಗೊಂಡ್ರೆ, ಟ್ರಯಾಂಗಲ್ ಮೆಥಡ್ ಅಂತ. ಓಕೆ, ಸೊ ಇಲ್ಲಿ ನೋಡಿ, ಬಾಡಿ ಇನಿಷಿಯಲಿ it is moving from point A to point B of 4 meter ಅನ್ಕೊಳ್ಳೋಣ, ಆಫ್ 4 ಮೀಟರ್. ಆಮೇಲೆ ಏನಾಗುತ್ತೆ, ಪಾಯಿಂಟ್ ಬಿ ಟು ಪಾಯಿಂಟ್ ಸಿಗೆ, ಇದನ್ನು ಪಾಯಿಂಟ್ ಸಿ ಅಂತ ಕರಿತೀನಿ, 3 ಮೀಟರ್ ಹೋಗುತ್ತೆ. ಓಕೆ, ಇಲ್ಲಿ ನಿಮಗೆ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ನ ಫೈಂಡ್ ಮಾಡೋಕ್ಕೆ ಹೇಳ್ತಾರೆ. ಅವಾಗ ಯಾವ ಥರ ಮಾಡಬೇಕು? ಡಿಸ್ಟೆನ್ಸ್ ಎಷ್ಟು? Distance is first A to B plus B to C. ಎಷ್ಟಾಗುತ್ತೆ? ಎ ಬಿ 4, ಬಿ ಸಿ 3 ಮೀಟರ್. ಸೊ ಟೋಟಲ್ 7 ಮೀಟರ್ ಆಯಿತು, ರೈಟ್? ಹಾಗಿತ್ತಂದರೆ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗುತ್ತೆ? ಡಿಸ್ಪ್ಲೇಸ್ಮೆಂಟ್ ಫೈಂಡ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಯು ಶುಡ್ ನೋ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಅನ್ನೋದು, ರೈಟ್? ಸೊ ಡಿಸ್ಪ್ಲೇಸ್ಮೆಂಟ್ ಈಸ್ ನಥಿಂಗ್ ಬಟ್ ದ ಶಾರ್ಟೆಸ್ಟ್ ಪಾತ್ ಬಿಟ್ವೀನ್ ಇನಿಷಿಯಲ್ ಆ್ಯಂಡ್ ಫೈನಲ್. ಸೊ ಇಲ್ಲಿ ಇನಿಷಿಯಲ್ ಫೈನಲ್ ಡಿಸ್ಟೆನ್ಸ್ನ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ನ ಯಾವ ಥರ ಬರಿಬೋದು? ಡಿಸ್ಪ್ಲೇಸ್ಮೆಂಟ್ ನೋಡಿ, ಡಿಸ್ಪ್ಲೇಸ್ಮೆಂಟ್ ಎ ಸಿ ನಿಮಗೆ ಫೈಂಡ್ ಮಾಡಬೇಕು. ಸೊ ಡೈರೆಕ್ಟಾಗಿ ಯಾವ ಥರ ಫೈಂಡ್ ಮಾಡಿದ್ರ? ಮ್ಯಾಥಮೆಟಿಕ್ಸ್ ರೂಲ್ನ ಯೂಸ್ ಮಾಡ್ಬೋದು, ಪೈಥಾಗರಸ್ ಥಿಯರಮ್. ಸೊ ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿದಾಗ ಎ ಸಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಓಕೆ, ಸೊ ಈ ಥರ ತಗೊಂಡಾಗ ನಿಮಗೆ ಎ ಬಿ ವ್ಯಾಲ್ಯೂ ಎಷ್ಟಿದೆ? 4, ಬಿ ಸಿ ವ್ಯಾಲ್ಯೂ 3 ಹೋಲ್ ಸ್ಕ್ವೇರ್. ಸೊ ಇಟ್ ಈಸ್ 16 ಪ್ಲಸ್ 9 ದಟ್ ಈಸ್ 25. ಇಲ್ಲಿ ನಿಮಗೆ ಎ ಸಿ ಸ್ಕ್ವೇರ್ ಇದೆ, ಬಟ್ ಜಸ್ಟ್ ಯು ನೀಡ್ ಎ ಸಿ, ದೇರ್ಫೋರ್ ಸ್ಕ್ವೇರಿಂಗ್ ಮಾಡಿದ್ರೆ ನಿಮಗೆ 5 ಮೀಟರ್ ಬರುತ್ತೆ. ಸೊ ದಿಸ್ ಈಸ್ ಯುವರ್ ಡಿಸ್ಪ್ಲೇಸ್ಮೆಂಟ್. ಸೊ ಇದು ನಿಮಗೆ ಎಷ್ಟಿದೆ? 5 ಮೀಟರ್. ಅಗೇನ್ ನೀವು ನೋಡ್ಬೋದು, ಡಿಸ್ಟೆನ್ಸ್ ಇಸ್ 7 ಮೀಟರ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಇಸ್ 5 ಮೀಟರ್. ಅಗೇನ್ ಡಿಸ್ಟೆನ್ಸ್ ಈಸ್ ಗ್ರೇಟರ್ ದ್ಯಾನ್ ಡಿಸ್ಪ್ಲೇಸ್ಮೆಂಟ್. ಅದೇ ಸ್ಟ್ರೇಟ್ ಲೈನ್ ಮೋಷನ್ ತಗೊಂಡಾಗ ಇನ್ ಒನ್ ಡೈರೆಕ್ಷನ್ ದ್ಯಾಟ್ ವಿಲ್ ಬಿ ಈಕ್ವಲ್. ಸೊ ಅದರಿಂದ ನಾವು ಈ ಎರಡು ಬರೆಯೋ ಬದಲು ಈ ಥರ ಬರೀತೀವಿ, ಗ್ರೇಟರ್ ಆರ್ ಈಕ್ವಲ್. ಉಲ್ಟಾ ಬರೆದ್ರೆ ಡಿಸ್ಪ್ಲೇಸ್ಮೆಂಟ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಡಿಸ್ಟೆನ್ಸ್ ಅಂತ ಬರೀಬೋದು. ಗಾಟ್ ಇಟ್? ಸೊ ದಿಸ್ ಇಸ್ ಆಲ್ ಅಬೌಟ್ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ದ ಸ್ಪೀಡ್. ಓಕೆ, ಸೊ ಈ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಅರ್ಥ ಆಗಿದ್ದರೆ ಆರಾಮ್ಸೆ ಈ ಸ್ಪೀಡ್ ಆ್ಯಂಡ್ ವೆಲಾಸಿಟಿನ ಅರ್ಥ ಮಾಡ್ಕೋಬಹುದು. ಗಾಟ್ ಇಟ್? ಸೊ ಹಾಗಿತ್ತಂದರೆ ಈ ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಆಯಿತು. ನೆಕ್ಸ್ಟ್ ಸ್ಪೀಡ್ ಆ್ಯಂಡ್ ವೆಲಾಸಿಟಿ ಬಗ್ಗೆ ತಿಳ್ಕೊಳ್ಳೋದು. ವಾಟ್ ಈಸ್ ದ ಸ್ಪೀಡ್ ಆ್ಯಂಡ್ ವೆಲಾಸಿಟಿ? So speed and velocity indicates how faster and how slower the body is moving. Okay, but ಇಲ್ಲಿ ನಾವು ತಿಳ್ಕೋಬೇಕಾಗಿರೋದು, what is the difference between speed and velocity? Speed is nothing but how fast or slower the body is moving. ಎಷ್ಟು ಸ್ಪೀಡ್ ಆಗಿ ಹೋಗ್ತಿದೆ ಬಾಡಿ ಅಥವಾ ಎಷ್ಟು ಸ್ಲೋ ಆಗಿ ಹೋಗ್ತಿದೆ ಬಾಡಿ ಅನ್ನೋದನ್ನ ತಿಳಿಸ್ಕೊಳ್ಳೋದೇ ನಮಗೆ ಸ್ಪೀಡ್, ರೈಟ್? ನೀವು ವೆಹಿಕಲಲ್ಲಿ ನೋಡಿರ್ಬೋದು, ಸ್ಪೀಡೋಮೀಟರ್ ಇರುತ್ತೆ, ರೈಟ್? ಅದು ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಅಲ್ಲೇ ನಿಮಗೆ ಸ್ಪೀಡೋಮೀಟರ್ ಇರುತ್ತೆ. ದ್ಯಾಟ್ ಇಂಡಿಕೇಟ್ಸ್ ಸ್ಪೀಡ್, ದ್ಯಾಟ್ ಈಸ್ ಇನ್ಸ್ಟಾಂಟೇನಿಯಸ್ ಸ್ಪೀಡ್. ಓಕೆ, ಸೊ ಇಲ್ಲಿ ಸ್ಪೀಡ್ ಅಂತಂದರೆ ನಾವು ಯಾವ ಥರ ಡಿಫೈನ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್, ಅಗೇನ್ ಸೇಮ್ ಎಕ್ಸಾಂಪಲ್ ತಗೋತೀನಿ. ಎ ಟು ಬಿ, ಓಕೆ, ಎ ಟು ಬಿ. ಸೊ 10 ಮೀಟರ್ ಇದೆ. ಓಕೆ, 10 ಮೀಟರ್ ಇದೆ ಇನ್ 10 ಸೆಕೆಂಡ್. ಅಂದರೆ ದ ಬಾಡಿ ಹ್ಯಾಸ್ ಟ್ರಾವೆಲ್ಡ್ ಫ್ರಮ್ ಎ ಟು ಬಿ ಇನ್ 10 ಸೆಕೆಂಡ್. ಬಟ್ ವಾಟ್ ಈಸ್ ದ ಲೆಂತ್ ಬಿಟ್ವೀನ್ ಎ ಆ್ಯಂಡ್ ಬಿ? ದಟ್ ಈಸ್ 10 ಮೀಟರ್. ಅಂದರೆ ಎಷ್ಟು ಸ್ಪೀಡಾಗಿ ಬಾಡಿ ಎ ಟು ಬಿಗೆ ಹೋಗಿದೆ ಅನ್ನೋದು, ಅದನ್ನು ಯಾವ ಥರ ಮಾಡ್ಬೋದು, ಅದನ್ನು ಯಾವ ಥರ ಡಿಫೈನ್ ಮಾಡ್ಬೋದು? ಇದು ಲೆಂತ್, ದಿಸ್ ಈಸ್ ದ ಟೈಮ್ ಅಲ್ವಾ? ಸೊ ಇದು ಲೆಂತನ್ನು ನಾವು ಏನಂತ ಕರಿತೀವಿ? ಡಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಸ್ಪೀಡ್ ಈಸ್ ನಥಿಂಗ್ ಬಟ್ the distance traveled the distance
traveled per unit time by the body. ನೋಡಿ ಒಂದ್ಸತಿ ನೋಡಿ, ಸ್ಪೀಡ್ ಅಂದರೆ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಪರ್ ಯೂನಿಟ್ ಟೈಮ್ ಬೈ ದ ಬಾಡಿ. ಅಂದರೆ ಕೊಟ್ಟಿರೋ ಡಿಸ್ಟೆನ್ಸ್ನ ಎಷ್ಟು ಟೈಮಲ್ಲಿ ರೀಚ್ ಆಗಿದೆ ಅನ್ನೋದು ಇಂಡಿಕೇಟ್ ಮಾಡೋದೇ ಸ್ಪೀಡ್. ಇಲ್ಲಿ ನಾವು ಡೈರೆಕ್ಷನ್ ಬಗ್ಗೆ ಏನೋ ಡಿಸ್ಕಸ್ ಮಾಡ್ತಾ ಇಲ್ಲ. ಸೊ ಮ್ಯಾಥಮೆಟಿಕ್ಲಿ ಯಾವ ಥರ ಬರಿಬೋದು? ಸಪೋಸ್ ನಾನು ಸ್ಪೀಡ್ನ ಎಸ್ ಅನ್ಕೊಂಡ್ರೆ, ಸ್ಪೀಡ್ ಈಸ್ ಗಿವೆನ್ ಬೈ ಡಿಸ್ಟೆನ್ಸ್ ಟ್ರಾವೆಲ್ಡ್ divided by time taken. ಇದರ ಅರ್ಥ ಓಕೆ. ಟೈಮ್ ಟೇಕನ್ ಹಾಗಿತ್ತಂದ್ರೆ ಮ್ಯಾಥಮೆಟಿಕಲಿ ಇನ್ನೂ ಸಿಂಪ್ಲಿಫೈ ಮಾಡಬೇಕಾದ್ರೆ ಸ್ಪೀಡ್ ಈಸ್ ಗಿವೆನ್ ಬೈ ಡಿಸ್ಟೆನ್ಸ್ ಅಂದರೆ ಲೆಂತ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂದರೆ ಟಿ. ಈ ಥರನೂ ಬರೀಬೋದು. ಗಾಟ್ ಇಟ್? ದೆನ್ ವಾಟ್ ಈಸ್ ಎಸ್ ಐ ಯೂನಿಟ್? ಯೂನಿಟ್ ಅಥವಾ ಎಸ್ ಐ ಯೂನಿಟ್ of speed equals to this SI unit of a distance ಎಷ್ಟು ಏನಂತ ಬರೀಬೋದು? ಮೀಟರ್ divided by SI unit of a time ಸೆಕೆಂಡ್. ಮೀಟರ್ನ ಎಮ್ ಅಂತ ಬರೀಬೋದು, ಸೆಕೆಂಡ್ನ ಎಸ್ ಅಂತ ಬರೀಬೋದು. ಸೊ ಇದನ್ನೇ ನಾವು ಮೀಟರ್ ಪರ್ ಸೆಕೆಂಡ್ ಈ ಥರನೂ ಬರೀಬೋದು, ಅಥವಾ ಮೀಟರ್ ಪರ್ ಸೆಕೆಂಡ್ ಈ ಥರನೂ ಬರೀಬೋದು. ರೈಟ್? ಹಾಗೆ ಈ ಸ್ಕೇಲರ್ ಕ್ವಾಂಟಿಟಿನ ವೆಕ್ಟರ್ ಕ್ವಾಂಟಿಟಿನ ನೀವು ನೋಡ್ಬೋದು ಫಾರ್ಮದಲ್ಲಿ ಡಿಸ್ಟೆನ್ಸ್ ಆ್ಯಂಡ್ ಟೈಮ್. ಡಿಸ್ಟೆನ್ಸು ಸ್ಕೇಲರ್ ಕ್ವಾಂಟಿಟಿ, ಟೈಮು ಸಹಿತ ಸ್ಕೇಲರ್ ಕ್ವಾಂಟಿಟಿ. ಹೆನ್ಸ್ ಸ್ಪೀಡ್ ಆಫ್ ದ ಬಾಡಿ ಈಸ್ ಆಲ್ಸೋ ಸ್ಕೇಲರ್ ಕ್ವಾಂಟಿಟಿ. ಸೊ ಇಟ್ ಈಸ್ ಎ ಸ್ಕೇಲಾರ್ ಅಥವಾ ಸ್ಕೇಲಾರ್ ಕ್ವಾಂಟಿಟಿ ಅಂತ ಬರ್ಬೋದು. ಓಕೆ, ಇಟ್ ಈಸ್ ಎ ಸ್ಕೇಲಾರ್. ಸೊ ಡೆಫಿನೇಷನ್ ಆಯಿತು, ಫಾರ್ಮುಲಾ ಆಯಿತು, ಎಸ್ ಐ ಯೂನಿಟ್ ಸಹಿತ ಆಯಿತು. ಓಕೆ, ಸೊ ದಿಸ್ ಇಸ್ ಅಬೌಟ್ ಸ್ಪೀಡ್. ನೆಕ್ಸ್ಟ್ ಏನು ನೋಡೋಣ? ಆವ್ರೇಜ್ ಸ್ಪೀಡ್. ಯಾಕೆ ಈ ಆವ್ರೇಜ್ ಸ್ಪೀಡ್ ಬರುತ್ತೆ? ಆ್ಯಕ್ಚುಲಿ ಅಂಡರ್ ಸ್ಪೀಡ್ ನಿಮ್ಮ ಸಿಲೆಬಸ್ ಗದಿಲ್ಲ, ಬಟ್ ಇನ್ಫಾರ್ಮೇಷನ್ಗೋಸ್ಕರ ಹೇಳ್ತಿರೋದು. ನಿಮ್ಮ ಸಿಲೆಬಸ್ಸಲ್ಲಿ ಸ್ಪೀಡ್, ಈ ಸ್ಪೀಡ್ ಅಂಡರ್ ನಿಮಗೆ 4 ಟೈಪ್ಸ್ ಆಫ್ ಸ್ಪೀಡ್ ಬರುತ್ತೆ. ಒನ್ ಈಸ್ ಯೂನಿಫಾರ್ಮ್ ಸ್ಪೀಡ್. ನೆಕ್ಸ್ಟ್ ಒನ್ ನಾನ್ ಯೂನಿಫಾರ್ಮ್ ಸ್ಪೀಡ್, instantaneous speed, last one average speed. ಎಷ್ಟು ಬರುತ್ತೆ? ಬಟ್ ನಮ್ಮ ಸಿಲೆಬಸ್ಗಿರೋದು ಸ್ಪೀಡ್ ಆ್ಯಂಡ್ ಆವ್ರೇಜ್ ಸ್ಪೀಡ್. ಓಕೆ, ಸ್ಪೀಡ್ ಅಂದ್ರೆ ಗೊತ್ತಾಯಿತು. ನಾವು ಲೆಟ್ಸ್ ಸಿ ಆವ್ರೇಜ್ ಸ್ಪೀಡ್. ಈ ಆವ್ರೇಜ್ ಸ್ಪೀಡ್ ಕಾನ್ಸೆಪ್ಟ್ ಯಾಕೆ ಬರುತ್ತೆ? ಇಲ್ಲಿ ನೋಡಿ, ನಮ್ಮ ಡೇ ಟು ಡೇ ಲೈಫು ಎಲ್ಲ ವೆಹಿಕಲ್ಸ್ ಅಥವಾ ನಮ್ಮನ್ನೇ ತೊಗೊಳ್ಳಿ, ಒಂದೇ ಸ್ಪೀಡಲ್ಲಿ ಹೋಗಲ್ಲ ನಾವು. ಸ್ವಲ್ಪ ಟೈಮ್ಸ್ ಸ್ಪೀಡಾಗಿ ಹೋಗ್ಬೋದು, ಸ್ವಲ್ಪ ಟೈಮ್ಸ್ ಸ್ಲೋ ಆಗಿ ಹೋಗ್ಬೋದು. ವೆಹಿಕಲ್ಸ್ ತೊಗೊಳ್ಳಿ, ಸ್ವಲ್ಪ ಟೈಮ್ ಸ್ಪೀಡ್ ಆಗೋಗ್ತೀರಾ, ಲೈಕ್ 50 km/h, ಇನ್ನೂ ಸ್ವಲ್ಪ 100 km/h, ಇನ್ನೂ ಸ್ವಲ್ಪ 100 ಮೇಲೂ ಹೋಗ್ತೀರಾ. ಬಟ್ ಎವ್ರಿ ಟೈಮ್ ಯು ಕೆನಾಟ್ ಮೇಂಟೈನ್ ಸೇಮ್ ಸ್ಪೀಡ್ ಅಲ್ವಾ? ಫಾರ್ ಎಕ್ಸಾಂಪಲ್, ನೀವು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ಅಥವಾ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಹೋಗಬೇಕಾದ್ರೆ ನಮ್ಮ ವೆಹಿಕಲ್ ಸೇಮ್ ಸ್ಪೀಡಲ್ಲಿ ಟ್ರಾವೆಲ್ ಆಗಲ್ಲ. ಇಲ್ಲಿ ಸೇಮ್ ಸ್ಪೀಡಲ್ಲಿ ಟ್ರಾವೆಲ್ ಆಗದೇ ಇರೋ ಕಾರಣಕ್ಕೆ ನಮಗೆ ಆವ್ರೇಜ್ ಸ್ಪೀಡು ಕಾನ್ಸೆಪ್ಟ್ ಸಿಗುತ್ತಾ. ಈ ಆವ್ರೇಜ್ ಸ್ಪೀಡ್ ಅಂದ್ರೇನು ಅಂದರೆ, ಒಂದು ಟೈಮಲ್ಲಿ 5 m/s, ನೆಕ್ಸ್ಟ್ ಒನ್ ಯಾವ ಥರ ಬರುತ್ತೆ? 5 m/s, 10 m/s, 15 m/s, 20 m/s ಅಂತ ಬರುತ್ತೆ. ಆಮೇಲೆ ಮತ್ತೆ ನೆಕ್ಸ್ಟು 10 m/s, 5 m/s, ಫೈನಲಿ 0 ಈ ಥರ ಆಗುತ್ತೆ. ಈ ಎಲ್ಲ ವ್ಯಾಲ್ಯೂಸ್ ಇದೆಯಲ್ಲ, ಆವ್ರೇಜ್ ಅಂದರೆ ಮ್ಯಾಥಮೆಟಿಕ್ಸಲ್ಲಿ ಓದೇ ಇರ್ತೀರಾ. ಸೊ ಅಲ್ಲಿ ಏನು ಮಾಡ್ತೀರಾ, ಇಲ್ಲಿ ಟೋಟಲ್ ಸ್ಪೀಡ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಆವ್ರೇಜ್ ತೊಗೋತೀರಾ. ಅದನ್ನು ಯಾವ ಥರ ಆವ್ರೇಜ್ ತೊಗೋತೀರಾ? ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಾಡಿ ಆ್ಯಂಡ್ ಹೌ ಮಚ್ ಟೈಮ್ ಇಟ್ ಹ್ಯಾಸ್ ಟೇಕನ್ ಇನ್ ಎಂಟೈರ್ ಜರ್ನಿ ಅಂತ. ಸೊ ಟೋಟಲ್ ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ ಮತ್ತು ಆ ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂಡಿದೆ ಅನ್ನೋದೇ ನಮಗೆ ಆವ್ರೇಜ್ ಸ್ಪೀಡ್ ಕಾನ್ಸೆಪ್ಟ್. ಇಲ್ಲಿ ನೋಡಿ, ನಾರ್ಮಲ್ ಆಗಿ ಎ ಸಿಟಿಯಿಂದ ಬಿ ಸಿಟಿಗೆ ಟ್ರಾವೆಲ್ ಆಗ್ತಿದೆ ಒಂದು ವೆಹಿಕಲ್. ಓಕೆ,
ಇಲ್ಲಿಂದ ಇಲ್ಲಿಗೆ 10 ಮೀಟರ್ ಪರ್ ಸೆಕೆಂಡ್ ಅಂದ್ಕೊಳ್ಳೋಣ, ಎಕ್ಸಾಂಪಲ್ಗೆ 10 ಮೀಟರ್ ಪರ್ ಸೆಕೆಂಡ್. ಮತ್ತು ಇಲ್ಲಿಂದ ಇಲ್ಲಿಗೆ 20 ಮೀಟರ್ ಪರ್ ಸೆಕೆಂಡ್. ಆಮೇಲೆ ಇಲ್ಲಿಂದ ಇಲ್ಲಿಗೆ 5 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 10 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ನೋಡಿ ಏನಾಯಿತು, ಇಲ್ಲಿ ಎ ಟು ಬಿಗೆ ಹೋಗಬೇಕಾದ್ರೆ 10 ಮೀಟರ್ ಪರ್ ಸೆಕೆಂಡ್, 20 ಮೀಟರ್ ಪರ್ ಸೆಕೆಂಡ್, 5 ಮೀಟರ್ ಪರ್ ಸೆಕೆಂಡ್, 10 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಯೂನಿಫಾರ್ಮ್ ಆಗಿ ಹೋಗ್ತಿಲ್ಲ. ಯೂನಿಫಾರ್ಮ್ ಮೋಷನ್, ನಾನ್ ಯೂನಿಫಾರ್ಮ್ ಮೋಷನ್ ಆಲ್ರೆಡಿ ಓದಿದ್ದೀವಿ. ಯೂನಿಫಾರ್ಮ್ ಮೋಷನ್ ಅಂದರೆ, ಯೂನಿಫಾರ್ಮ್ ಸ್ಪೀಡ್ ಅಂದರೆ ಏನು ಅಂತಂದರೆ ಸಿಂಪಲ್. ಅಲ್ಲಿ ಯೂನಿಫಾರ್ಮ್ ಮೋಷನ್ ಅಂದರೆ ಈಕ್ವಲ್ ಡಿಸ್ಟೆನ್ಸ್ ಕವರ್ಡ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಇಲ್ಲೂ ಅಷ್ಟೇ ಸ್ಪೀಡ್, ಈಕ್ವಲ್ ಡಿಸ್ಟೆನ್ಸ್ ಕವರ್ಡ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಬೈ ದ ಬಾಡಿ. ಮತ್ತು ವಾಟ್ ಅಬೌಟ್ ನಾನ್ ಯೂನಿಫಾರ್ಮ್ ಮೋಷನ್? ನಾನ್ ಯೂನಿಫಾರ್ಮ್ ಮೋಷನ್ ಅಂದರೆ ದ ಬಾಡಿ ಹ್ಯಾಸ್ ಕವರ್ಡ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಅನ್ಈಕ್ವಲ್ ಇಂಟರ್ವಲ್ ಆಫ್ ಟೈಮ್, ಆರ್ ಎಲ್ಸ್ ದ ಬಾಡಿ ಈಸ್ ಕವರಿಂಗ್ ಅನ್ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಂತಲೂ ಹೇಳ್ಬೋದು. ಅರ್ಥ ಆಯ್ತಾ? ಸೊ ಇಷ್ಟಾದಮೇಲೆ ಇದನ್ನು ಆವ್ರೇಜ್ ತೊಗೊಂಡ್ರೆ ಎಷ್ಟು ಟೈಮ್ ಇಂಟರ್ವಲ್ ಇದೆ? 1, 2, 3, 4. ಇದನ್ನೆಲ್ಲ ಆ್ಯಡ್ ಮಾಡಿ ಡಿವೈಡೆಡ್ ಬೈ ಎಷ್ಟು ಸತಿ ಆಗಿದೆ ಅಷ್ಟು ಸತಿ ಡಿವೈಡ್ ಮಾಡಿದ್ರೆ ಮ್ಯಾಥಮೆಟಿಕಲಿ ಹೇಳ್ತೀವಿ. ಬಟ್ ಇಲ್ಲಿ ಫಿಸಿಕ್ಸಲ್ಲಿ ಹೇಗೆ ಹೇಳ್ತೀವಿ ಅಂತಂದರೆ ಆವ್ರೇಜ್ ಸ್ಪೀಡ್, ಮ್ಯಾಥಮೆಟಿಕಲಿ ಬರೀತೀನಿ, ಆವ್ರೇಜ್ ಸ್ಪೀಡ್ ಈಸ್ ಗಿವೆನ್ ಬೈ ಟೋಟಲ್ ಲೆಂತ್. ಓಕೆ, ಟೋಟಲ್ ಲೆಂತ್ ಅಥವಾ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತಲೂ ಬರೀಬೋದು. ಓಕೆ, ಇಟ್ ಈಸ್ ಅಪ್ ಟು ಯು. ಟೋಟಲ್ ಲೆಂತ್ ಆರ್ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಾಡಿ ಅಂತಲೇ ಹೇಳ್ಬೋದು. ಆ್ಯಂಡ್ ಟೋಟಲ್ ಟೈಮ್, ಟೋಟಲ್ ಡಿಸ್ಟೆನ್ಸ್ ಆರ್ ಟೋಟಲ್ ಲೆಂತ್ ಅನ್ನು ಬರೀಬೋದು. ಓಕೆ, ಈ ಫಾರ್ಮುಲಾ ಯೂಸ್ ಮಾಡ್ಕೋಬೋದು. ದೆನ್ ಎಸ್ ಐ ಯೂನಿಟ್ ಸಹಿತ ಸೇಮ್ ಆಗಿರುತ್ತೆ. ಇಲ್ಲಿ ಸ್ಪೀಡ್, ಇಲ್ಲಿ ಲೆಂತ್, ಇಲ್ಲಿ ಟೈಮ್. ಸೊ ಇಲ್ಲಿ ಮೀಟರ್ ಪರ್ ಸೆಕೆಂಡ್, ಇದು ಎಸ್ ಐ ಯೂನಿಟ್ ಸಹಿತ ಸೇಮ್ ಆಗಿರುತ್ತೆ. ಇಟ್ ಈಸ್ ಆಲ್ಸೋ ಸ್ಕೇಲರ್ ಕ್ವಾಂಟಿಟಿ ಬಿಕಾಸ್ it is indicating speed. Okay, so average speed and speed ಆಯಿತು. ಸೊ ಇದು ಸಹಿತ ಸ್ಕೇಲರ್ ಕ್ವಾಂಟಿಟಿ, ಎಸ್ ಐ ಯೂನಿಟ್ ಇಸ್ ಮೀಟರ್ ಪರ್ ಸೆಕೆಂಡ್ ಓನ್ಲಿ. ಗಾಟ್ ಇಟ್ ರೈಟ್? ನಾವು ನೆಕ್ಸ್ಟ್ ಏನಿದು? ವೆಲಾಸಿಟಿ. ಸೊ ಇಲ್ಲಿ ಸ್ಪೀಡ್ ಅಂದರೆ ನಮ್ಗೆ ಗೊತ್ತಾಯಿತು, ಎಷ್ಟು ಸ್ಪೀಡಾಗಿ ಅಥವಾ ಎಷ್ಟು ಸ್ಲೋ ಆಗಿ ಹೋಗ್ತಿದೆ ಅನ್ನೋದು. ಹೌ ಫಾಸ್ಟರ್ ದ ಬಾಡಿ ಈಸ್ ಮೂವಿಂಗ್ ಆರ್ ಹೌ ಸ್ಲೋರ್ ದ ಬಾಡಿ ಈಸ್ ಮೂವಿಂಗ್. ಬಟ್ ಇಲ್ಲಿ ನಮ್ಮ ಕ್ವಶನ್ ಏನಂದರೆ ಇಲ್ಲಿ ಡೈರೆಕ್ಷನ್ನೇ ಡಿಸ್ಕಸ್ ಮಾಡ್ತಾ ಇಲ್ಲ, ರೈಟ್? ಸೊ ಇಲ್ಲಿ ಡೈರೆಕ್ಷನ್ ಡಿಸ್ಕಸ್ ಮಾಡ್ತಿಲ್ಲ ಅಂತಂದರೆ ಇನ್ನೊಂದು ಏನೋ ಕ್ವಾಂಟಿಟಿ ಮಿಸ್ ಆಗ್ತಿದೆ ಅಂತ ತಾನೆ, ಅದೇ ವೆಲಾಸಿಟಿ. ಇಲ್ಲಿ ವೆಲಾಸಿಟಿ ಅಂದರೆ ಸೇಮ್ ಸ್ಪೀಡ್ ಮೀನ್ಸ್ ಲೈಕ್ ಡಿಸ್ಪ್ಲೇಸ್ಮೆಂಟ್ ನಾವು ಡಿಫೈನ್ ಮಾಡಿದ್ವಲ್ಲ, ಇಟ್ ಈಸ್ ಆಲ್ಸೋ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಓನ್ಲಿ ಬಟ್ ಇನಿಷಿಯಲ್ ಪೊಸಿಷನ್ ಟು ಫೈನಲ್ ಪೊಸಿಷನ್. ಇಲ್ಲಿ ಡೈರೆಕ್ಷನ್ ಇಂಡಿಕೇಟ್ ಮಾಡ್ತೀವಿ. ಸೊ ಇಲ್ಲಿ ವೆಲಾಸಿಟಿ ಈಸ್ ಆಲ್ಸೋ ಅ ಸ್ಪೀಡ್ ಇನ್ ಎ ಸ್ಪೆಸಿಫಿಕ್ ಡೈರೆಕ್ಷನ್. ಅರ್ಥ ಆಗ್ತಿದ್ದೀರಾ? ಯಾವ ಥರ ಡಿಫೈನ್ ಮಾಡ್ಬೋದು ನಾವು? ಸ್ಪೀಡ್ ಯಾವ ಥರ ಡಿಫೈನ್ ಮಾಡಿದ್ವಿ? ಇಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಾಡಿ ಇನ್ ಎ ಯೂನಿಟ್ ಆಫ್ ಟೈಮ್, ಅಥವಾ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಪರ್ ಯೂನಿಟ್ ಟೈಮ್ ಬೈ ದ ಬಾಡಿ ಅಂತ ಹೇಳಿದ್ವಿ. ಇಲ್ಲಿ ಒಂದು ಟರ್ಮ್ನ ಆ್ಯಡ್ ಮಾಡೋ ಮೂಲಕ ನೀವು ವೆಲಾಸಿಟಿನ ಡಿಫೈನ್ ಮಾಡ್ಬೋದು. ಯಾವ ಥರ ನೋಡಿ, the distance traveled per unit time by the body in a specific direction. ಇದೇ ನಾವು ವೆಲಾಸಿಟಿ ಅಂತ ಕರಿತೀವಿ. ಅಥವಾ ನೀವು ಈ ಥರನೂ ಡಿಫೈನ್ ಮಾಡ್ಬೋದು, ಆರ್ ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಪರ್ ಯೂನಿಟ್ ಟೈಮ್ ಅಂತಲೇ ಹೇಳ್ಬೋದು. ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ವಿತ್ ಟೈಮ್, ಈ ಥರನೂ ಬರಿಬೋದು. ಸೊ ಮ್ಯಾಥಮೆಟಿಕಲಿ ಯಾವ ಥರ ಡಿಫೈನ್ ಮಾಡ್ಬೋದು? ವೆಲಾಸಿಟಿನ ನಾನು ವಿ ಅಂತ ಪ್ರೆಸೆಂಟ್ ಮಾಡ್ತೀನಿ. ಓಕೆ, ಇದು ವೆಕ್ಟರ್ ಕ್ವಾಂಟಿಟಿ ಆಗಿರೋದ್ರಿಂದ ಆರೋ ಮಾರ್ಕ್. ಓಕೆ,
ಸೊ ದೆನ್ ಯೂನಿಟ್ ಆಫ್ ವೆಲಾಸಿಟಿ ಸಾರಿ ಯೂನಿಟ್ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಫಾರ್ಮುಲಾ ವೆಲಾಸಿಟಿ is nothing but displacement divided by time. Speed ಏನಿತ್ತು distance by time, ಒಂದೇ ಡಿಫರೆನ್ಸ್. ಓಕೆ, ಸೊ ಇದು ಫಾರ್ಮುಲಾ ಆಯಿತು. ದೆನ್ ಯೂನಿಟ್ ಆಫ್ ವೆಲಾಸಿಟಿ ಈಸ್ ಡಿಸ್ಪ್ಲೇಸ್ಮೆಂಟ್ ಏನಿದೆ 1 ಮೀಟರ್ ಅಂತ ತಗೊಂಡ್ರೆ ಮೀಟರ್ m time second, that is s, so that will be meter per second ಈ ಥರನೂ ಬರಿಬೋದು ಅಥವಾ ಮೀಟರ್ per second ಈ ಥರನೂ ಬರಿಬೋದು. ಓಕೆ, and one more important factor is it is a vector quantity. ವೆಕ್ಟರ್ ಕ್ವಾಂಟಿಟಿ ಅಥವಾ ವೆಕ್ಟರ್ ಅಂತಲೂ ಬರಿಬೋದು. ಯಾಕೆ ವೆಕ್ಟರ್ ಕ್ವಾಂಟಿಟಿ? ಬಿಕಾಸ್ ಇಟ್ ಈಸ್ ಇನ್ವಾಲ್ವಿಂಗ್ ವಿತ್ ಅ ಟರ್ಮ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ವೆಕ್ಟರ್ ಕ್ವಾಂಟಿಟಿ, ರೈಟ್? ಸೊ ಇಷ್ಟು ವೆಲಾಸಿಟಿ ಬಗ್ಗೆ ಆಯಿತು. ಡೆಫಿನೇಷನ್, ದಿಸ್ ಇಸ್ ಅ ಮ್ಯಾಥಮೆಟಿಕಲ್ ಫಾರ್ಮುಲಾ, ರೈಟ್? ಮ್ಯಾಥಮೆಟಿಕಲ್ ಫಾರ್ಮುಲಾ ಆ್ಯಂಡ್ ಯೂನಿಟ್ ಆ್ಯಂಡ್ ಕ್ವಾಂಟಿಟಿ. ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ ವೇರ್ ಸ್ಪೀಡ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಓಕೆ, ನಾವು average velocity, illu saita same. Average velocity is nothing but a displacement divided by total time, right? So illi average velocity total displacement, illi displacement and total displacement gives the same meaning. Okay, total displacement divided by total time, and SI unit ಸಹಿತ ಸೇಮ್ ಆಗಿರುತ್ತೆ. SI unit, speed, velocity, uniform velocity, variable velocity, all the types of velocity and speeds are same. It is a meter per second. ಸಿಂಬಾಲಿಕಲ್ ಯಾವ ಥರ ಬರೀತೀವಿ? ಮೀಟರ್ ಪರ್ ಸೆಕೆಂಡ್ ಅಥವಾ ಈ ಥರ ಬರೀತೀವಿ, ರೈಟ್? ಸೊ ಇಲ್ಲಿ ಸ್ಪೀಡ್, ವೆಲಾಸಿಟಿ, ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಆಯಿತು. ಇಲ್ಲಿ ವೆಲಾಸಿಟಿ ಮತ್ತು ಆಕ್ಸಲರೇಷನ್ ಅಂತ ಇನ್ನೊಂದು ಟರ್ಮ್ ಬರುತ್ತೆ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಬರೋದೆ ಆಕ್ಸಲರೇಷನ್. ಈ ಆಕ್ಸಲರೇಷನ್ ಅಂದ್ರೆ ಏನು? ಈ ಆಕ್ಸಲರೇಷನ್ ಅಂತಂದರೆ ಜನರಲಿ ಯಾಕೆ ಬಂದು ಈ ಕಾನ್ಸೆಪ್ಟ್? ಆಲ್ರೆಡಿ ನಮಗೆ ಸ್ಪೀಡ್ ಗೊತ್ತಾಗ್ತಿದೆ, ಅಂದರೆ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಬೈ ಯೂಸಿಂಗ್ ಅ ಫಾರ್ಮುಲಾಸ್, ರೈಟ್? ಆಲ್ಸೋ ಇಫ್ ಯು ವಾಂಟ್ ಟು ಮೆಜರ್ ಇನ್ಸ್ಟಾಂಟೇನಿಯಸ್ಲಿ ವಿ ಹ್ಯಾವ್ ಎ ಸ್ಪೀಡೋಮೀಟರ್, ರೈಟ್? ಈ ಆಕ್ಸಲರೇಷನ್ ಟಾಪಿಕ್ ಯಾಕೆ ಬಂತು? ಇವಾಗ ಯಾವುದೇ ಬಾಡಿ ತೊಗೊಂಡ್ರು ಯೂನಿಫಾರ್ಮ್ ಸ್ಪೀಡಾಗಿ ಹೋಗ್ತಾ ಇದ್ರು ಡೈರೆಕ್ಷನ್ ಚೇಂಜ್ ಆಗ್ಬೋದು, ರೈಟ್? ಫಾರ್ ಎಕ್ಸಾಂಪಲ್, ಸ್ಟ್ರೇಟ್ ಲೈನ್ ಹೋಗ್ತಿದೆ ಬಾಡಿ, ಓಕೆ? ಡೈರೆಕ್ಷನ್ ಸೇಮ್ ಇದೆ, ಬಟ್ ಏನಾಗ್ತಿದೆ ಇಲ್ಲಿ? ಸಪೋಸ್ ಕೇಸ್ ಸ್ಪೀಡ್ ಕಮ್ಮಿ ಆಯ್ತು ಅನ್ಕೋ, ಅಥವಾ ಸ್ಪೀಡ್ ಜಾಸ್ತಿ ಆಯ್ತು ಅನ್ಕೋ, ಇಲ್ಲಿ ಅಲಾಂಗ್ ವಿತ್ ದ ಡೈರೆಕ್ಷನ್ ಮೆನ್ಷನ್ ಮಾಡ್ತಿರೋದ್ರಿಂದ ಇಟ್ ಈಸ್ ಎ ವೆಲಾಸಿಟಿ. ಸೊ ವೆಲಾಸಿಟಿ ಏನು? ವೆಲಾಸಿಟಿ ಈಸ್ ನಥಿಂಗ್ ಬಟ್ ಸ್ಪೀಡ್ ಆಫ್ ದ ಬಾಡಿ ಪ್ಲಸ್ ಡೈರೆಕ್ಷನ್, ರೈಟ್? ಸೊ ಈ ಎರಡು ಪ್ಯಾರಾಮೀಟರ್ ಮೇಲೆ ಈ ವೆಲಾಸಿಟಿ ಡಿಪೆಂಡ್ ಆಗಿದೆ. ಸಪೋಸ್ ಸ್ಟ್ರೇಟ್ ಲೈನ್ ಮೋಷನ್ ತಗೊಂಡಾಗ ಈ ಡೈರೆಕ್ಷನ್ ಸೇಮ್ ಆಗಿರುತ್ತೆ, ಬಟ್ ಸ್ಪೀಡ್ ಕ್ಯಾನ್ ವೇರಿ, ರೈಟ್? ದಿಸ್ ಕ್ಯಾನ್ ವೇರಿ. ಸಮ್ಟೈಮ್ಸ್ ಫಾಸ್ಟ್ ಆಗೋಗ್ಬೋದು ಅಥವಾ ಸಮ್ಟೈಮ್ಸ್ ಸ್ಲೋ ಆಗೋಗ್ಬೋದು. ಸೊ ಇಲ್ಲಿ ಯಾವುದಾದ್ರೂ ಒಂದು ಪ್ಯಾರಾಮೀಟರ್, ಸ್ಪೀಡ್ ಅಥವಾ ಡೈರೆಕ್ಷನ್, ಎರಡರಲ್ಲಿ ಒಂದು ಅಥವಾ ಎರಡು ಚೇಂಜ್ ಆದ್ರೂ ವೆಲಾಸಿಟಿ ಸಹಿತ ಚೇಂಜ್ ಆಗುತ್ತೆ. ಆ ಚೇಂಜ್ ಇನ್ ವೆಲಾಸಿಟಿನ ನಾವು ಆಕ್ಸಲರೇಷನ್ ಅಂತ ಕರಿತೀವಿ. ಓಕೆ, ಸೊ ಫಸ್ಟ್ ಎಕ್ಸಾಂಪಲ್, if I consider a straight line motion, the direction is fixed, but speed can change. Hence ಏನಾಗುತ್ತೆ ಇಲ್ಲಿ? ಇದು ಚೇಂಜ್ ಆದರೆ ವೆಲಾಸಿಟಿ ಚೇಂಜ್ ಆಗುತ್ತೆ, ರೈಟ್? ವೆಲಾಸಿಟಿ ಚೇಂಜ್ ಆಗುತ್ತೆ. ಅದೇ ನೀವು ಸರ್ಕ್ಯುಲರ್ ಮೋಷನ್ ತೊಗೊಂಡಾಗ ನಿಮಗೆ ಸ್ಪೀಡ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಕೇಸ್ ಇದು ಸ್ಟ್ರೈಟ್ ಲೈನ್ ಮೋಷನ್ಗೆ, ಇಟ್ ಈಸ್ ಅ ಸ್ಟ್ರೈಟ್ ಲೈನ್ ಮೋಷನ್ಗೆ.
ಸರ್ಕ್ಯುಲರ್ ಮೋಷನ್ ತಗೊಂಡಾಗ ಸ್ಪೀಡ್ ಕಾನ್ಸ್ಟೆಂಟ್ ಆಗಿರುತ್ತೆ, ಬಟ್ ಎಟ್ ಎವ್ರಿ ಪಾಯಿಂಟ್ ಇನ್ ದ ಸರ್ಕ್ಯುಲರ್ ಮೋಷನ್ ಡೈರೆಕ್ಷನ್ ಆಫ್ ದ ಬಾಡಿ ಚೇಂಜ್ ಆಗ್ತಾನೆ ಇದೆ. ಸೊ ಫಸ್ಟ್ ಈ ಥರ ಹೋಗುತ್ತೆ, ನೆಕ್ಸ್ಟ್ ಈ ಥರ ಹೋಗುತ್ತೆ, ಈ ಥರ. ಸೊ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಫ್ಯಾನ್ನ ತಗೊಳ್ಳಿ. ಸೊ ಅಲ್ಲಿ ಡೈರೆಕ್ಷನ್ ಕೀಪ್ ಆನ್ ಚೇಂಜಸ್. ಸೊ ಇಲ್ಲಿ ಈ ಪ್ಯಾರಾಮೀಟರ್ ವೇರಿ ಆಗ್ತಿದೆ. ಸೊ ಎನಿ ಒನ್ ಆಫ್ ದ ಪ್ಯಾರಾಮೀಟರ್ ಚೇಂಜಿಂಗ್ ಮೀನ್ಸ್ ವೆಲಾಸಿಟಿ ಈಸ್ ಆಲ್ಸೋ ಚೇಂಜಿಂಗ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಸೊ ಅದರಿಂದ ಈ ಚೇಂಜ್ ಇನ್ ವೆಲಾಸಿಟಿ ಪರ್ ಯೂನಿಟ್ ಟೈಮ್ನೇ ನಾವು ಆಕ್ಸಲರೇಷನ್ ಅಂತ ಕರಿತೀವಿ. ಅಥವಾ ಬೋತ್ ಸ್ಪೀಡ್ ಆಸ್ ವೆಲ್ ಆಸ್ ಡೈರೆಕ್ಷನ್. ಒಂದು ಸ್ಪೀಡ್ ಹೋಗ್ತಿರುತ್ತೆ ಗಾಡಿ, ಓಕೆ, ಸರ್ಟನ್ ಡೈರೆಕ್ಷನ್, ಅದಾದಮೇಲೆ ಇಮಿಡಿಯೇಟಾಗಿ ಚೇಂಜ್ ಆಗಬೇಕು. ಕರ್ವ್ ಪಾತ್ ತೊಗೊಂಡ್ರೆ, ಓಕೆ. ಸೊ ಒಂದು ಸ್ಟ್ರೇಟ್ ಲೈನ್ ಇದೆ, ಸ್ಪೀಡ್ ಕಾನ್ಸ್ಟೆಂಟ್ ಆಗಿದೆ ಅಂದ್ಕೊಳ್ಳಿ, ಸ್ಪೀಡ್ ಕಾನ್ಸ್ಟೆಂಟ್ ಆಗಿದೆ, ಸೇ 100 km/h. ಹಾಗೆ ಡೈರೆಕ್ಷನ್ ಸೇಮ್ ಆಗಿದೆ, ಟುವರ್ಡ್ಸ್ ಈಸ್ಟ್ ಅಂದ್ಕೊಳ್ಳಿ, ಓಕೆ. ಅಲ್ಲಿ ಕರ್ವ್ ಬಂತು ಅಂದ್ಕೊಳ್ಳಿ, ಕರ್ವ್ ರೋಡ್. ಸೊ ಕರ್ವ್ ರೋಡ್ ಬಂದರೆ ಸೇಮ್ ಸ್ಪೀಡಲ್ಲಿ ಹೋಗ್ತೀರಾ, ಸೇಮ್ ಸ್ಪೀಡಲ್ಲಿ ಹೋದರೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರೋದು. ಸೊ ಅದರಿಂದ ನೀವು ಸ್ಪೀಡ್ ರೆಡ್ಯೂಸ್ ಮಾಡಬೇಕು. ಸ್ಪೀಡ್ ರೆಡ್ಯೂಸ್ ಮಾಡಿದ್ರೆ ಏನಾಗುತ್ತೆ? ವೆಲಾಸಿಟಿ ಚೇಂಜ್ ಆಗ್ತದೆ. ಕರ್ವ್ ಬಂತಂದ್ರೆ ಡೈರೆಕ್ಷನ್ ಸಹಿತ ಚೇಂಜ್ ಆಗ್ತಿದೆ. ಇಲ್ಲಿ ಬೋತ್ ಡೈರೆಕ್ಷನ್ ಆಸ್ ವೆಲ್ ಆಸ್ ಸ್ಪೀಡ್ ಇಸ್ ಚೇಂಜಿಂಗ್, ಹೆನ್ಸ್ ವೆಲಾಸಿಟಿ ಇಸ್ ಚೇಂಜಿಂಗ್. ಯಾವಾಗ ವೆಲಾಸಿಟಿ ಚೇಂಜ್ ಆಗುತ್ತಲ್ಲ, ದೆನ್ ದೆರ್ ಇಸ್ ಅ ಕಾನ್ಸೆಪ್ಟ್ ಆಫ್ ಆಕ್ಸಲರೇಷನ್, ರೈಟ್? ಸೊ ಆಕ್ಸಲರೇಷನ್ ಯಾವ ಥರ ಡಿಫೈನ್ ಮಾಡ್ಬೋದು ಈಸಿಯಾಗಿ? ದ ರೇಟ್ ಆಫ್ change of velocity is called acceleration. Okay, for example the body, okay, ಸದ್ಯಕ್ಕೆ ಇಷ್ಟು ಇರೋಣ. ಓಕೆ, ಆಕ್ಸಲರೇಷನ್ ಅಂತ ಕರೀತೀನಿ. Acceleration is nothing but change in velocity. Rate andre with respect to time. Okay, change in velocity with respect to time. Idannu ನಾವು acceleration ಅಂತ ಕರೀತೀವಿ. Then unit of acceleration. So ಇಲ್ಲಿ unit of velocity is meter per second, right? Meter per second direct ಬರೀತೀನಿ, divided by time, second ಇದೆ. ಸೊ ಇದನ್ನ ಈ ಸೆಕೆಂಡ್ ಮೇಲೆ ತಂದರೆ ಪರ್ ಸೆಕೆಂಡ್ ಆಗುತ್ತೆ, ರೈಟ್? ಪರ್ ಸೆಕೆಂಡ್ ಆದಾಗ ಆಲ್ರೆಡಿ ಪರ್ ಸೆಕೆಂಡ್ ಒಂದಿದೆ, therefore it is a meter per second, right? So SI unit of acceleration is a meter per second, second square. Okay, not just a second, it is a second square. So ಇಷ್ಟು ಬೇಸಿಕ್ ಆಯಿತು. ಇನ್ನು ಸ್ವಲ್ಪ ಎಕ್ಸಾಂಪಲ್ ತಗೋತೀನಿ ನೋಡಿ. Example 1. The body initial velocity na nanu u anta consider ಮಾಡ್ಕೊತೀನಿ. Initial velocity is 0. So after 10 seconds, okay, from A to B ಅನ್ಕೊಳ್ಳಿ, from A to B with a speed 10 meter per second velocity. So it is a final velocity, right? So at B it is a final velocity. The value is 10 meter per second in 10 seconds. So ಇಲ್ಲಿ initial velocity is to 0, final velocity 10 meter per second and the time is 10 seconds. ಹಾಗಿದ್ದಂದ್ರೆ acceleration ಏನಾಯಿತು? change in velocity ಅಂತಂದರೆ final velocity minus initial velocity. ಸೊ ಇಲ್ಲಿ final velocity ಎಷ್ಟಿದೆ? v, initial velocity u, ವರ್ಡ್ಸ್ ಮೇಲೆ ಗಮನ ಹರಿಸಿ, ಓಕೆ, ಡಿವೈಡೆಡ್ ಬೈ ಟಿ. ಸೊ ಎ ವಿ ಎಷ್ಟಿದೆ? 10 ಮೈನಸ್ ಯು 0 ಆ್ಯಂಡ್ ಟೈಮ್ 10. ಸೊ ಇಟ್ ಈಸ್ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು, ಈ ಕೇಸಲ್ಲಿ ವಿ ಈಸ್ ಗ್ರೇಟರ್ ದೆನ್ ಯು, ರೈಟ್? ಯು ಎಷ್ಟಿದೆ? ಅದು ವಿ ಎಷ್ಟಿದೆ? 10 ಈಸ್ ಗ್ರೇಟರ್ ದೆನ್ 0 ಅಲ್ವಾ? ಸೊ ಈ ಕೇಸ್ ಇದ್ದಾಗ ಇದನ್ನು ನಾವು ಆಕ್ಸಲರೇಷನ್ ಅಂತ ಕರಿತೀವಿ. ಓಕೆ, ಎಕ್ಸಾಂಪಲ್ 2. ಆಲ್ರೆಡಿ at a point A, the velocity of the body is 10 meter per second. Okay, initial velocity 10 meter per second. ಇದು
ಪಾಯಿಂಟ್ ಬಿ ಬಂದಾಗ ಫೈನಲ್ ವೆಲಾಸಿಟಿ ಈಸ್ 0. ಸೊ ಬಂದು ನಿಂತ್ಕೊಂತು. ಓಕೆ, in how many seconds? Again 10 seconds. Again by the definition, okay, change in velocity divided by time. ಅದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ acceleration is given by v minus u divided by t. What is v? 0 minus u is the 10 divided by 10. I am getting answer as 1 meter per second square. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ +1, ಇಲ್ಲಿ -1 ಬಂತು. ವಾಟ್ ಈಸ್ ದ ಡಿಫರೆನ್ಸ್? ನೀವು ಇಲ್ಲೊಂದು ನೋಡ್ಬೋದು, v ಈಸ್ ಲೆಸ್ ದ್ಯಾನ್ u, ಅಂದರೆ 0 ಈಸ್ ಲೆಸ್ ದ್ಯಾನ್ 10 ಮೀಟರ್ ಪರ್ ಸೆಕೆಂಡ್, ರೈಟ್? ಸೊ ಈ ಥರ ಕೇಸ್ ಇದ್ದಾಗ ನಾವೇನಂತ ಕರಿತೀವಿ? ರಿಟಾರ್ಡೇಷನ್. ಸೊ ಇಲ್ಲಿ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಆಕ್ಸಲರೇಷನ್ ಪಾಸಿಟಿವ್ ಇಫ್ ವಿ, ನೋಡಿ, ವಿ ಈಸ್ ಗ್ರೇಟರ್ ದ್ಯಾನ್ ಯು, ಅದನ್ನು ನಾವು ಆಕ್ಸಲರೇಷನ್ ಅಂತ ಕರಿತೀವಿ. ಎ ಈಸ್ ನೆಗೆಟಿವ್ ಇಫ್ ವಿ ಈಸ್ ಲೆಸ್ ದ್ಯಾನ್ ಯು, ಇದನ್ನ ನಾವು ಆಕ್ಸಲರೇಷನ್, ಇದನ್ನ ನಾವು ರಿಟಾರ್ಡೇಷನ್ ಅಂತ ಕರಿತೀವಿ. ರಿಟಾರ್ಡೇಷನ್ ಏನಿದ್ರ ಅರ್ಥ? ಎ ಈಸ್ ಪಾಸಿಟಿವ್ ಅಂತಂದ್ರೆ ದ ಸ್ಪೀಡ್ ಈಸ್ ಇನ್ಕ್ರೀಸಿಂಗ್ ಅಂತ, ಅದೇ ಎ ಈಸ್ ನೆಗೆಟಿವ್ ಅಂತಂದ್ರೆ ದ ಸ್ಪೀಡ್ ಆಫ್ ದ ಬಾಡಿ ಈಸ್ ಡಿಕ್ರೀಸಿಂಗ್ ಅಂತ ಅರ್ಥ. ಸಿಂಪಲ್. ಓಕೆ, ಅರ್ಥ ಆಯ್ತಾ? ಸೊ ದಿಸ್ ಈಸ್ ದ acceleration as well as retardation. You can say acceleration, relation between acceleration and retardation equals to retardation with a negative sign. Right? With a negative sign. Acceleration ಮತ್ತು retardation same but a negative sign. So you can say acceleration is opposite to the retardation. But ನಾವೇನು ತಿಳ್ಕೋಬೇಕು? if a is positive, the speed of the body is increasing. ಅದೇ if a is negative ಅಂತಂದ್ರೆ the body is slowing down. ಅದು ಸ್ಪೀಡ್ನ ಕಮ್ಮಿ ಮಾಡ್ತಾ ಇದೆ ಅಂತ ಅರ್ಥ. ಓಕೆ, that is all about acceleration. Now next one. So questioning part. First question, select the scalars and vectors from the following. Velocity, distance, acceleration, work and mass. Just now ಓದಿದ್ವಿ, velocity is a vector quantity, acceleration is also vector quantity, where distance is a scalar quantity, work is a scalar quantity, mass is a scalar quantity. So ಇಲ್ಲಿ vector grouping ಮಾಡಿದ್ರೆ vectors, velocity, because velocity is nothing but speed plus direction. Then acceleration, just now ಓದಿದ್ವಿ, acceleration. What about scalars? Distance. Okay, distance, work. ಇನ್ನು ವರ್ಕ್ ಬಗ್ಗೆ ನೀವು ಓದಿಲ್ಲ. ಮಾಸ್ ಅಂತೂ ಗೊತ್ತು, ಮಾಸ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ ಇನಿಷಿಯಲಿ. ಓಕೆ, ಮಾಸ್. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ರೆಸ್ ದ ಸ್ಪೀಡ್ 36 km/h in meter per second. ಸೊ ಇಲ್ಲಿ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. 36 km/h. ಕೆ ಅಂದರೆ ಕಿಲೋ, ಎಮ್ ಅಂದರೆ ಮೀಟರ್, ಪಿ ಅಂದರೆ ಪರ್, ಎಚ್ ಅಂದರೆ ಹವರ್. km/h. ಇದನ್ನ ನಾವು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಮೆನ್ಷನ್ ಮಾಡಬೇಕು. ಯಾವ ಥರ? ಕನ್ವರ್ಟ್ ದ ಯೂನಿಟ್ಸ್. 36 ನಂಬರ್ ಆಸ್ ಇಟ್ ಇಸ್. ಈ km/h ಕಿಲೋಮೀಟರ್ ಪರ್ ಅವರ್ ಅಂತ ಬರ್ಕೋಬಹುದು. ಈ km/h 36 into ಕಿಲೋಮೀಟರ್ ಡಿವೈಡೆಡ್ ಬೈ ಹವರ್ ಅಂತ ಬರ್ಕೋಬಹುದು. So nothing but 1 kilometer, 1 hour. Okay, so 36 into kilometer ಅಂತಂದ್ರೆ it is not a SI unit, it is a other unit, bigger unit than SI unit. So kilometer ಅಂತಂದ್ರೆ SI unit ಅಲ್ಲಿ ಏನು ಬರೀಬಹುದು? 1 kilometer nothing but 1000 meter. hour ಯಾವ ತರ ಬರೀಬಹುದು? SI unit of a time is a second. So 1 hour ಅಲ್ಲಿ ಎಷ್ಟು ಸೆಕೆಂಡ್ಸ್ ಇರುತ್ತೆ? 3000
3600 3600 seconds, right? So ಇಲ್ಲಿ 2 zeros and 2 zeros and 36 and 36, that means 10 meter per second. So 36 kilometer per hour ಇಷ್ಟು. So conversion ನೋಡ್ಕೊಳ್ಳಿ, this is very very important for all the numericals you can use it. So 1 kilometer per hour ಯಾವ ಥರ ಬರೀಬೋದು? 1 kilometer divided by 1 hour, right? ಸೊ ಈ 1 kilometer ಅನ್ನೋದು SI ಯೂನಿಟ್ ಅಲ್ಲ, ಸೊ SI ಯೂನಿಟ್ ಕನ್ವರ್ಟ್ ಮಾಡಿ 1 kilometer ಕ್ಯಾನ್ ಬಿ ರಿಟರ್ನ್ ಆಸ್ 1000 meter, 1 hour can be written as 3600 seconds. Okay, ಈ 3600 seconds ಅನ್ನೋದು ಸ್ವಲ್ಪ ಜನಕ್ಕೆ ಡೌಟ್ ಬರುತ್ತೆ. ಸೊ 1 hour ನಥಿಂಗ್ ಬಟ್ 60 minutes ಅಲ್ವಾ? ಸೊ 60 ಆಸ್ ಇಟ್ ಈಸ್, ಇದನ್ನು 1 minute ಅಂತ ಬರ್ಕೊಂಡ್ರೆ, ಓಕೆ, ಸೊ 60 ಇಂಟು 1 minute ಎಷ್ಟು ಸೆಕೆಂಡ್ಸ್ ಇರುತ್ತೆ? 60 seconds. ಸೊ ದೇರ್ ಫೋರ್ 3600 seconds. ಐ ಹೋಪ್ ಅರ್ಥ ಆಗಿದೆ ಅನ್ಸುತ್ತೆ. ಸೊ 2 zeros, ಸೊ 10 by 36 meter per second. ये 10 by 36 ने 5 divided by 18 ಅಂತ ಬರ್ಕೋಬಹುದು. ಯಾಕೆ? 2 5 10, 2 1 2, 2 8 16, ರೈಟ್? ಸೊ 1 kilometer per hour. ಸೊ ಇದನ್ನ 5 by 18 meter per second ಅಂತ ಬರಿಬೋದು, ರೈಟ್? ಸೊ ಇಲ್ಲಿ 1 kilometer per hour that is equal to 5 by 18 meter per second, ಅಥವಾ 1 meter per second that is equal to, ಕ್ರಾಸ್ ಮಲ್ಟಿಪ್ಲೈ ಮಾಡಿ, 18 divided by 5 kilometer per hour. ಈ ರಿಲೇಷನ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇಷ್ಟ ಆಯಿತು. ನೆಕ್ಸ್ಟ್ ಒನ್, find the distance traveled by the body in a 5 minutes if it is traveled with a uniform speed ಕೊಟ್ಟಿದ್ದಾರೆ. ಸೊ ಡಿಸ್ಟೆನ್ಸ್ ಫೈಂಡ್ ಮಾಡಬೇಕು. ಸೊ ಡೇಟಾ ಬರ್ಕೊಳ್ಳೋದು ಫಸ್ಟ್ಗೆ. ಓಕೆ, ಡೇಟಾ. ಸೊ ಡಿಸ್ಟೆನ್ಸ್ ಕ್ವೆಶನ್ ಮಾರ್ಕ್, ಡಿಸ್ಟೆನ್ಸ್ ಕ್ವೆಶನ್ ಮಾರ್ಕ್, ಟೈಮ್ ಕೊಟ್ಟಿದ್ದಾರೆ, ಟೈಮ್ 5 minutes ಆ್ಯಂಡ್ ಸ್ಪೀಡ್ 20 meter per second ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಫಸ್ಟ್ ಡೇಟಾ ಬರ್ಕೊಳ್ಳಿ. ಸ್ಟೆಪ್ಸ್ ಏನು ಫಾಲೋ ಮಾಡಬೇಕು ನ್ಯೂಮರಿಕಲ್ಸ್ ಸಾಲ್ವ್ ಮಾಡಬೇಕಂದ್ರೆ ಇಲ್ಲಿ ನೋಡಿ, ಫಸ್ಟ್ ಡೇಟಾ ಬರ್ಕೊಳ್ಳಿ, ಫಸ್ಟ್ ಸ್ಟೆಪ್ ಡೇಟಾ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಯೂಸ್ ಅ ರಿಲೇಷನ್ ಬಿಟ್ವೀನ್ ದಮ್. ಅದಕ್ಕಿಂತ ಮುಂಚೆ ಚೆಕ್ ದ ಯೂನಿಟ್, ಚೆಕ್ ದ ಯೂನಿಟ್ಸ್. ಚೆಕ್ ದ ಯೂನಿಟ್ಸ್ ಅಂತಂದ್ರೇನು? ಯೂನಿಟ್ಸ್ನ ಚೆಕ್ ಮಾಡ್ಕೋಬೇಕು, SI ಯೂನಿಟ್ ಅಲ್ಲಿ ಇದೆನಾ ಇಲ್ಲ ಅಂತ. ಇಲ್ಲಿ ನೋಡಿ, ಸೆಕೆಂಡ್ ಪಾಯಿಂಟಲ್ಲೇ ನಮಗೆ ಇಲ್ಲಿ ಗೊತ್ತಾಗುತ್ತೆ 5 minutes ಇಸ್ ನಾಟ್ ಎ SI ಯೂನಿಟ್. ಅದನ್ನು SI ಯೂನಿಟಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಈ ಟೈಮ್ನ 5 into 60 seconds ದಟ್ ಈಸ್ 300 seconds ಅಂತ ಬರ್ಕೋಬೋದು. ಥರ್ಡ್ ಒನ್, ಯೂಸ್ ರಿಲೇಷನ್. ಯೂಸ್ ರಿಲೇಷನ್ ಅಂತಂದರೆ ಫಾರ್ಮುಲಾಸ್. ರಿಲೇಷನ್ ಅಂದರೆ ಈ ಮೂರರ ಮಧ್ಯೆ ಇರುವ ರಿಲೇಷನ್ ಯಾವುದು? ಡೆಫಿನೇಷನ್ ಆಫ್ ದ ಸ್ಪೀಡ್. ಸೊ ಸ್ಪೀಡ್ ಯಾವ ಥರ ಬರೀತೀರಾ? ಸ್ಪೀಡ್ ಈಸ್ ಗಿವೆನ್ ಬೈ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸೊ ನಿಮಗೆ ಡಿಸ್ಟೆನ್ಸ್ ಬೇಕಾಗಿರೋದ್ರಿಂದ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು, ಸೊ ಸ್ಪೀಡ್ ಇಂಟು ಟೈಮ್, ಸ್ಪೀಡ್ ಇಂಟು ಟೈಮ್. ಸೊ ಸ್ಪೀಡ್ ಎಷ್ಟಿದೆ? 20 meter per second SI ಯೂನಿಟ್ ಆಗಿದೆ. ಸೊ 300. ಸೊ ಎಷ್ಟಾಯಿತು? 6000 ಮೀಟರ್. ಈ 6000 ಮೀಟರ್ನ, ಓಕೆ, ಡಿಸ್ಟೆನ್ಸ್ನ 6 ಕಿಲೋಮೀಟರ್ ಅಂತಲೂ ಬರ್ಕೋಬೋದು. ದಿಸ್ ಇಸ್ ಆಲ್ಸೋ ಕರೆಕ್ಟ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್, ಆನ್ ಆಬ್ಜೆಕ್ಟ್ ಟ್ರಾವೆಲ್ಸ್ 16 meter in 4 seconds and another 16 meters in 2 seconds. What is the average speed of the object? Average speed ಅಂತಂದರೆ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಅಲ್ವಾ? ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ? ಸೊ ಫಸ್ಟ್ಗೆ ಆವರೇಜ್ ಸ್ಪೀಡ್ ಕ್ವಶನ್ ಮಾರ್ಕ್ ಡೇಟಾ ಬರ್ಕೋಬೇಕು.
ಸೊ ಫಸ್ಟ್ ಸ್ಪೀಡ್ ಎಷ್ಟಾಗಿದೆ, ಡಿಸ್ಟೆನ್ಸ್ 16 ಮೀಟರ್, ನೆಕ್ಸ್ಟ್ ಡಿಸ್ಟೆನ್ಸ್ 16 ಮೀಟರ್. Therefore total distance 16 meter plus 16 meter, that is 32 meter. Okay, now total time is the 4 second plus 2 second, that is 6 second. So direct ಆಗಿ ಫಾರ್ಮುಲಾ ಯೂಸ್ ಮಾಡ್ಬೋದು. ಈ ಥರ ಬರೀತೀನಿ, ಆವರೇಜ್ ಸ್ಪೀಡ್ ದ್ಯಾಟ್ ಈಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ 32, ಫಾರ್ಮುಲಾ ಯೂಸ್ ಮಾಡಬೇಕಲ್ಲ, average speed that is equal to total distance divided by total time. ಎಷ್ಟಿದೆ 32 ಮೀಟರ್ ಡಿವೈಡೆಡ್ ಬೈ 6 ಸೆಕೆಂಡ್ಸ್ ಎಷ್ಟಾಗುತ್ತೆ ಜನರಲಿ? 32 divided by 6 ಎಷ್ಟು? 5.33 meter per second. This is your answer. Okay, next one. Usha swims 90 meter long pool. She covers 80 meter in 1 minute by swimming from one end to other and back along the same straight path. Find average speed and average velocity. ಎಷ್ಟು ಚೆನ್ನಾಗಿದೆ ನೋಡಿ ಕ್ವಶನ್. ಸೊ ಲೆಂತ್ ಆಫ್ ದ ಪೂಲ್ ಎಷ್ಟಿದೆ? ಇದು ಲೆಂತ್ ಆಫ್ ದ ಪೂಲ್ ಅನ್ಕೊಳ್ಳೋಣ, ಎಷ್ಟು? 90 ಮೀಟರ್. ಓಕೆ, ಸೊ ಈ ಎಂಡ್ನ ನಾನು ಎಕ್ಸ್ ಅಂತ ಅನ್ಕೋತೀನಿ, ಇದು ವೈ. ಇಲ್ಲಿ ಸ್ವಿಮ್ ಮಾಡ್ತಿದ್ದಾರೆ. ಓಕೆ, ಸ್ವಿಮ್ ಮಾಡ್ತಿದ್ದಾರೆ. ಸೊ ಫಸ್ಟ್ಗೆ ಇಲ್ಲಿಂದ ಇಲ್ಲಿಗೆ ಹೋಗ್ತಾರೆ, ಎಷ್ಟು? 90 ಮೀಟರ್. ದೆನ್ ರಿಟರ್ನ್ ಬರ್ತಾರೆ 90 ಮೀಟರ್. ಸೊ ಟೋಟಲ್ ಎಷ್ಟು ಟ್ರಾವೆಲ್ ಮಾಡ್ತಾರೆ? 180 ಮೀಟರ್. ಟೈಮ್ ಎಷ್ಟು ತೊಗೊಳ್ತಾರೆ? ಟೋಟಲ್ ಟೈಮ್ ಇಲ್ಲಿಂದ ಎಕ್ಸಿಂದ ವೈಗೆ, ವೈಯಿಂದ ಎಕ್ಸಿಗೆ ಬರೋಕ್ಕೆ ಟೋಟಲ್ 1 ಮಿನಿಟ್ ತೊಗೋತಾರೆ. 1 ಮಿನಿಟ್ ಅಂದರೆ 60 ಸೆಕೆಂಡ್ಸ್. 60 ಸೆಕೆಂಡ್ಸ್ ಆಯಿತು. ಸೊ ಒನ್ ಎಂಡ್ ಟು ಅದರ್ ಎಂಡ್. ಇಲ್ಲಿ ಕೇಳಿರೋದು ಆವ್ರೇಜ್ ಸ್ಪೀಡ್ ಆ್ಯಂಡ್ ಆವ್ರೇಜ್ ವೆಲಾಸಿಟಿ. ಆಲ್ರೆಡಿ ನಾನು ಬರೆದಿದ್ದೀನಿ. ಓಕೆ, ಫಾರ್ಮುಲಾಸ್ ಆಲ್ರೆಡಿ ಬೋರ್ಡ್ ಮೇಲೆ ಬರೆದಿದ್ದೀನಿ. ಡೈರೆಕ್ಟಾಗಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಸೊ ಇದನ್ನು ನಾವು ಆಲ್ರೆಡಿ ಒಂದು ಪ್ರೊಸೀಜರ್ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಆವರೇಜ್ ಸ್ಪೀಡ್ ಅಂದಾಗ ಟೋಟಲ್ ಡಿಸ್ಟೆನ್ಸ್ ಎಷ್ಟು? 180 ಮೀಟರ್ ಡಿವೈಡೆಡ್ ಬೈ ಟೋಟಲ್ ಟೈಮ್ 60 ಸೆಕೆಂಡ್ಸ್, 0.03 ಮೀಟರ್ ಪರ್ ಸೆಕೆಂಡ್. ರೈಟ್? ದೆನ್ ಆವರೇಜ್ ವೆಲಾಸಿಟಿ, ಡಿಸ್ಪ್ಲೇಸ್ಮೆಂಟ್, total displacement divided by total time. ಎಷ್ಟಾಗುತ್ತೆ? ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಎಷ್ಟು? ಎಕ್ಸಿಂದ ಸ್ಟಾರ್ಟ್ ಮಾಡಿದ್ವಿ, ವೈಗೆ ಹೋಗುತ್ತಾ, ವೈಯಿಂದ ಮತ್ತೆ ಎಕ್ಸಿಗೆ ಬರ್ತಾರೆ ಯಾರು? ಉಷಾ. ಸೊ ಡಿಸ್ಪ್ಲೇಸ್ಮೆಂಟ್ ಎಷ್ಟು? ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಈಸ್ 0. therefore 0 divided by 60, that will be 0 meter per second. Average velocity find ಮಾಡಬೇಕಾದ್ರೆ. ಓಕೆ, ನಾವು ಸೊ ಇದನ್ನು ಒಂದ್ಸತಿ ಹೋಮ್ವರ್ಕ್ ಆಗಿ ಟ್ರೈ ಮಾಡಿ. ಓಕೆ, ಇಲ್ಲೂ ಅಷ್ಟೇ ಕ್ಯಾಲ್ಕುಲೇಟ್ ದ ಆಕ್ಸಲರೇಷನ್ ಆಫ್ ದ ಬೈಸಿಕಲ್ ಇನ್ ಬೋತ್ ದ ಕೇಸಸ್. ಓಕೆ, ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. Until, take care, bye bye.